ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಓಂ ಸಾಯಿರಾಮ್. ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ? ಗುರುವಿನ ಆಶೀರ್ವಾದ ನಿಮ್ಮ ಮೇಲೆ ಸಂಪೂರ್ಣವಾಗಿದೆ. ನೀವು ನಂಬಿದ ದೇವರ ಆಶೀರ್ವಾದ ಕೂಡ ನಿಮ್ಮ ಮೇಲಿದೆ. ಹಾಗೆ ನೀವು ಮಾಡ್ತಾ ಇರುವ ಒಳ್ಳೆಯ ಉದ್ದೇಶದ ಕರ್ಮಗಳು ಕೂಡ ಒಂದು ಆಶೀರ್ವಾದವಾಗಿ ನಿಮ್ಮ ಜೀವನದ ಜೊತೆ ಸಾಗ್ತಾ ಇದ್ದಾವೆ. ಈಗಿನ ಪರಿಸ್ಥಿತಿಗಳು ಒಳ್ಳೆಯ ಪರಿಸ್ಥಿತಿಗಳಾಗಿ ಬದಲಾಗಲಿ, ಭಗವಂತನ ಕೃಪೆ, ಗುರುವಿನ ಮಾರ್ಗದರ್ಶನ ಸದಾ ನಿಮಗೆ ಸಿಗ್ತಾ ಇರಲಿ ಅಂತೇಳಿ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ಎನರ್ಜಿಯ ರೀಡಿಂಗಿಗೆ ಕನೆಕ್ಟ್ ಆಗ್ತಿರೋ, ಖಂಡಿತವಾಗಿಯೂ ಈ ಎನರ್ಜಿಯ ರೀಡಿಂಗ್ ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಮಾಡುತ್ತೆ, ಹಾಗೆ ಪ್ರೊಟೆಕ್ಟ್ ಕೂಡ ಮಾಡುತ್ತೆ, ಹಾಗೆ ಸರಿಯಾದ ತೀರ್ಮಾನಗಳನ್ನು ತಗೊಳ್ಳೋಕ್ಕೆ ನಿಮಗೆ ಸಹಾಯ ಕೂಡ ಮಾಡುತ್ತೆ. ಹಾಗಾದರೆ ಮೊದಲನೇದಾಗಿ ನಿಮ್ಮ ಭಾಗ್ಯ ಇಲ್ಲಿಯವರೆಗೂ ನಿಮ್ಮನ್ನು ಕರೆತಂದಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಇದು ಅದೇ ಕ್ಷಣವಾಗಿದೆ. ಒಮ್ಮೆ ನೀವು ನಿಮ್ಮನ್ನೇ ಅರ್ಥ ಮಾಡ್ಕೊಳ್ಳಿಲ್ಲ, ಬೇರೆಯವರನ್ನು ತೃಪ್ತಿಪಡಿಸ್ಬೇಕು, ಇಲ್ಲ ಅವರನ್ನು ಕಾಳಜಿ ಪ್ರೀತಿ ಮಾಡಬೇಕು ಅನ್ನೋ ಭರದಲ್ಲಿ ನಿಮ್ಮನ್ನು ತ್ಯಾಗ ಮಾಡಿಕೊಂಡು ನಿಮ್ಮನ್ನೇ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಆ ಸಮಯದ ಕೆಲವು ಪರಿಸ್ಥಿತಿಗಳನ್ನು ಕೂಡ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ, ಅಂದರೆ ಇಗ್ನೋರ್ ಮಾಡಿದ್ರಿ, ಅವುಗಳ ಬಗ್ಗೆ ಗಮನ ಹರಿಸ್ತಿಲ್ಲ. ಆದರೆ ಈಗ ಹಾಗಲ್ಲ. ಈಗ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದರೆ ಅದರ ಮೇಲೆಯೇ ಈಗ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಹೊಸ ರೂಪವನ್ನು ಪಡ್ಕೊಂಡಿದ್ದಾವೆ. ಈಗ ನಿಮ್ಮ ಪರೀಕ್ಷೆಗಳು ಕೊನೆಗೊಂಡಿವೆ. ಪರೀಕ್ಷೆಯ ಆ ಕಡೆ ದಡದಲ್ಲಿ ನೀವು ನಿಂತಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಏನೆಲ್ಲ ಇಲ್ಲಿಯವರೆಗೂ ನಿಮ್ಮ ಜೊತೆ ಏನಾಗಿತ್ತೋ ಅದೆಲ್ಲವೂ ಕೂಡ ನಿಮ್ಮನ್ನು ಮುರಿದಿಲ್ಲ, ಅಂದರೆ ನಿಮ್ಮನ್ನು ಕುಗ್ಸೋಕ್ಕಲ್ಲ, ನಿಮ್ಮನ್ನು ದುರ್ಬಲತೆಗೆ ಜಾರಿಸೋಕ್ಕಲ್ಲ, ಒಂದು ಶಕ್ತಿಯವರೆಗೂ ನಿಮ್ಮನ್ನು ಕರೆದೊಯ್ಯಬೇಕಾಗಿತ್ತು. ಆ ಶಕ್ತಿ ಅಂದರೆ ನಿಮ್ಮೊಳಗೆ ಇರುವ ಒಂದು ಶಕ್ತಿಯನ್ನು ಜಾಗೃತಗೊಳಿಸ್ಕೊಳ್ಳೋಕ್ಕಾಗಿರ್ಬೋದು, ಇಲ್ಲ ಯಾವುದೋ ಒಂದು ಶಕ್ತಿಯ ಹತ್ರ ನಿಮ್ಮನ್ನು ಕರ್ಕೊಂಡು ಹೋಗೋದಾಗಿರ್ಬೋದು. ಇಲ್ಲಿ ಆ ಸಮಯ ಮಾಡಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಿಂದೆ ಆಗಿರ್ಬೋದು. ಹಾಗೆ ಕೆಲವರ ಎನರ್ಜಿ ಪ್ರಕಾರ ಪ್ರೆಸೆಂಟ್ ಎನರ್ಜಿಯನ್ನು ಇಲ್ಲಿ ತೋರಿಸ್ತಾ ಇರೋದ್ರಿಂದ ಕೆಲವು ಬಾರಿ ಜೀವನದ ಒತ್ತಡದ ಓಡಾಟದಲ್ಲಿ, ಜಗತ್ತಿನ ಗೌಜು, ಹಾಗೆ ಕೆಲವು ಚಿಂತೆಗಳು, ಆಸೆಗಳು, ಇಚ್ಛೆಗಳು, ಈ ರೀತಿಯ ಒಂದು ವಿಚಾರಗಳ ಮಧ್ಯೆ ನಿಮಗೆ ಅರ್ಥವೇ ಆಗೋದಿಲ್ಲ. ನಿಮ್ಮೊಳಗೂ ಕೂಡ ಇವೆಲ್ಲದೂ ಒಂದು ಅದ್ಭುತವಾದ ಪರಿವರ್ತನೆ ತಂದಿರ್ತವೆ. ಅಂದರೆ ಈ ಎಲ್ಲ ವಿಚಾರಗಳು, ಅಂದರೆ ಆಸೆಗಳಾಗಿರ್ಬೋದು, ಹಾಗೆ ಒಂದು ಓಡಾಟ ಆಗಿರ್ಬೋದು, ಒಡನಾಟ ಆಗಿರ್ಬೋದು, ಹಾಗೆ ಈ ಜಗತ್ತಿನ ಗೌಜಿನ ಮಧ್ಯೆ ಕೆಲವೊಂದು ವಿಚಾರಗಳನ್ನು ನೀವು ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು, ಕೆಲವರ ಪರಿಚಯ ಆಗಿರ್ಬೋದು, ಇವೆಲ್ಲ ವಿಚಾರಗಳು ಕೂಡ ನಿಮ್ಮಲ್ಲಿ ಒಂದು ಅದ್ಭುತ ಪರಿವರ್ತನೆಯನ್ನು ತಂದಿರ್ತವೆ. ಅಂದರೆ ದಿನನಿತ್ಯದ ನಿಮ್ಮ ಒಡನಾಟ ಒಂದು ಪರಿವರ್ತನೆಯನ್ನು ದಿನನಿತ್ಯ ನೀವು ಒಂದು ಬೆಳಗಿನಿಂದ ಸಂಜೆ ಒಳಗೆ ಒಂದು ಪರಿವರ್ತನೆಯನ್ನು ತಂದುಕೊಂಡಿರ್ತೀರ. ಈ ರೀತಿಯ ಅನುಭವ ಕೂಡ ಕೆಲವೊಂದು ಸಾರಿ ನಿಮ್ಮೊಳಗೆ ನೀವೇ ಒಬ್ಬರು ಕುಳಿತಾಗ ಮಾಡ್ತಾ ಇದ್ದೀರಾ. ಅಂದರೆ ಈ ರೀತಿ ನಿಮಗೆ ಸಮಯ ಇರಲಿಲ್ಲ, ಆದರೆ ಈಗ ಬೆಳಗಿಂದ ಸಂಜೆವರೆಗೂ ನಿಮ್ಗೆ ಏನೆಲ್ಲ ಒಂದು ಅನುಭವ ಆಯಿತು ಅನ್ನೋದನ್ನು ನೀವು ಒಂದು ಸ್ವಲ್ಪ ಮನನ ಮಾಡ್ಕೊಳ್ಳೋಷ್ಟು ಸಮಯವನ್ನು ನಿಮಗೆ ನೀವು ಕೊಟ್ಟಿದ್ದೀರಾ. ಅದರಲ್ಲಿ ಕೆಲವೊಂದಿಷ್ಟನ್ನು ಡಿಲೀಟ್ ಮಾಡ್ತೀರಾ, ಕೆಲವೊಂದಿಷ್ಟನ್ನು ಮುಂದೆ ತಗೊಂಡು ಹೋಗೋಕ್ಕೆ ಬಯಸ್ತೀರಾ. ಅಂದರೆ ಯಾವುದು ಅರ್ಥ ಗರ್ಭಿತವಾಗಿದೆಯೋ ಅದನ್ನು ನಿಮ್ಮ ಜೀವನದಲ್ಲಿ ಇಟ್ಕೊಳ್ಳೋಕೆ ಬಯಸ್ತಾ ಇದ್ದೀರಾ, ಯಾವುದು ಅರ್ಥಹೀನವಾಗಿದೆಯೋ ಅದನ್ನು ನಿಮ್ಮ ಜೀವನದಿಂದ ಹಿಂದಕ್ಕೆ ಸರಿಸ್ತಾ ಇದ್ದೀರಾ. ಅಂದರೆ ಈಗ ನಿಮಗೆ ಸಮಯ ಸಿಕ್ಕಿದೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ. ಅಂದರೆ ಈಗ ನಿಮಗೆ ಜೀವನ ಏನು ಅಂದರೆ ಅರ್ಥ ಆಗ್ತಾ ಇದೆ. ಅಂದರೆ ಜೀವನ ಅಂದರೆ ಬರೀ ಬೇರೆಯವರಿಗೋಸ್ಕರನೇ ಅಲ್ಲ, ಇಲ್ಲ ಕೇವಲ ನನಗೋಸ್ಕರನೇ ಸ್ವಾರ್ಥಕ್ಕೋಸ್ಕರನೇ ಮಾಡ್ಕೊಳ್ಳೋದು ಅಲ್ಲ. ಇಲ್ಲಿ ಬ್ಯಾಲೆನ್ಸ್ ಇರಬೇಕು. ಯಾವ ಸಮಯದಲ್ಲಿ ನನಗೋಸ್ಕರ ಸಮಯ ಕೊಟ್ಕೊಳ್ಬೇಕು, ಬೇರೆಯವರಿಗೋಸ್ಕರ ಯಾವ ರೀತಿ ಸ್ಪಂದಿಸಬೇಕು ಅನ್ನೋ ರೀತಿ ಒಂದು ವಿಚಾರವನ್ನು ಅರ್ಥ ಮಾಡ್ಕೊಂಡಿದ್ದೀರಾ. ಅಂದರೆ ಯಾವುದೇ ಒಂದು ವಿಚಾರಕ್ಕೂ ಅತಿಯಾಗಿ ಅಂಟ್ಕೊಳ್ಬಾರ್ದು. ಅದು ನಮಗೆ ತುಂಬ ನೋವು ಕೊಡುತ್ತೆ. ಅದು ಮಕ್ಕಳೇ ಆಗಿರ್ಬೋದು, ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಯಾವುದೇ ರೀತಿ ಒಂದು ಸಂಬಂಧ ಆಗಿರ್ಬೋದು. ಕೆಲವೊಂದು ಸಾರಿ ನೀವು ಅದನ್ನು ಅತಿಯಾಗಿ ನಂಬಿದಾಗ, ಭರವಸೆ ಇಟ್ಟಾಗ ಅಲ್ಲೇ ನಿಮಗೆ ಏನೋ ಒಂದು ರೀತಿಯಲ್ಲಿ ನಂಬಿಕೆ ದ್ರೋಹ ಆಗಿತ್ತು, ಇಲ್ಲ ಮೋಸ ಆಗಿತ್ತು, ಇಲ್ಲ ಏನೋ ಒಂದು ರೀತಿ ನೋವು ಕೊಟ್ಟಿದ್ರು. ಹಾಗಾಗಿ ಈಗ ಕೆಲವು ಪರಿಸ್ಥಿತಿಗಳು ಹೇಗಾಗಿದ್ದಾವೆ ಅಂದರೆ, ನೀವು ನಿಮ್ಮನ್ನು ಇಷ್ಟಪಡೋರು, ಇಲ್ಲ ನೀವು ಅವರನ್ನು ಇಷ್ಟಪಡ್ತಾ ಇದ್ದೀರಾ, ಪ್ರೀತಿಸ್ತಾ ಇದ್ದೀರಾ, ಅಂದರೆ ಅದು ಮಕ್ಕಳು, ಆ ವೈಯಕ್ತಿಕ ಸಂಬಂಧ, ಯಾವುದೇ ರೀತಿ ಒಂದು ಸಂಬಂಧ ಆಗಿರ್ಬೋದು, ಅವ್ರ ಜೀವನದಲ್ಲಿ ಪರಿವರ್ತನೆ ಬರಬೇಕು ಅನ್ನೋ ರೀತಿಯಲ್ಲಿ ಒಂದು ಪ್ರಾರ್ಥನೆ ಇದೆ, ಒಂದು ಒಳ್ಳೆಯ ಮನಸ್ಸಿನ ಒಂದು ಯೋಜನೆ ಕೂಡ ಇದೆ. ಶಬ್ದಗಳ ಮೂಲಕ ಅಲ್ಲದೆ ಇದ್ದರೂ ಕೂಡ, ಅಂದರೆ ಅದನ್ನು ಅವ್ರ ಎದುರಿಗೆ ಹೇಳಬೇಕು ಅಂತ ಏನಿಲ್ಲ, ನೀವು ಮನಃಪೂರ್ವಕವಾಗಿ ಅವರನ್ನು ಆಶೀರ್ವದಿಸ್ತಾ ಇದ್ದೀರಾ ಅಂದರೆ ಖಂಡಿತ ಅವರಲ್ಲಿ ಬದಲಾವಣೆ ಬರ್ತಾ ಇದೆ. ಆದರೆ ಅದ್ರ ಜೊತೆಗೆ ಈಗ ನೀವು ತುಂಬ ಅಂಟ್ಕೊಳ್ಳುವ ಸ್ವಭಾವವನ್ನು ಬಿಟ್ಟು ನಿಮಗೋಸ್ಕರನೂ ಸ್ವಲ್ಪ ಸಮಯವನ್ನು ಕೊಡ್ಕೊಳ್ಳೋದನ್ನು ಕಲ್ತಿದ್ದೀರಾ. ಈಗ ನಿಮಗೆ ಸ್ವಲ್ಪ ಸ್ವತಂತ್ರತೆಯ ಫೀಲ್ ಅನುಭವ ಆಗ್ತಾ ಇದೆ. ಇದರಿಂದ ಮನಸ್ಸಿಗೆ ಎಲ್ಲೋ ಒಂದು ರೀತಿಯಲ್ಲಿ ನೆಮ್ಮದಿ ಆಗ್ತಾ ಇದೆ. ಅಂದರೆ ಇಲ್ಲಿ ಹಣೆ ಬರಹ ಅವರಿಗೂ ಕೂಡ ಬರೆದಿರ್ತಾನೆ ಭಗವಂತ, ನಮಗೂ ಕೂಡ ಬರೆದಿರ್ತಾನೆ. ಅಂದರೆ ನಾನು ಯಾಕೆ ಅಷ್ಟರ ಮಟ್ಟಿಗೆ ಅವ್ರ ವಿಚಾರದಲ್ಲಿ ಇನ್ವಾಲ್ವ್ ಆಗಿ ನನ್ನ ಒಂದು ನೆಮ್ಮದಿಯನ್ನು ಹದಗೆಡಿಸ್ಕೊಳ್ಳಿ, ಅಂದರೆ ನಾನು ಕೂಡ ಇಲ್ಲಿ ಏನಾದರೂ ಸ್ವಲ್ಪ ಕಂಡುಕೊಳ್ಬೇಕು, ನನಗೋಸ್ಕರನೂ ಏನಾದರೂ ಒಂದು ಸ್ವಲ್ಪ ಪುಣ್ಯವನ್ನು ಅರ್ಜಿತ ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ನೀವು ನಿಮಗೋಸ್ಕರ ಸ್ವಲ್ಪ ಸಮಯವನ್ನು ಕೊಡ್ಕೊಳ್ತಾ ಇದ್ದೀರಾ. ಹಾಗೆ ಅವರಿಗೂ ಕೂಡ ಒಂದು ಒಳ್ಳೆಯದಾಗಲಿ ಅಂತೇಳಿ ಬಯಸ್ತಾ ಇದ್ದೀರಾ. ಇಲ್ಲಿ ಬ್ಯಾಲೆನ್ಸ್ ಎನರ್ಜಿಯನ್ನು ತೋರಿಸ್ತದೆ. ಈ ರೀತಿ ಪರಿವರ್ತನೆ ಈಗ ನಿಮ್ಮಲ್ಲಿ ಬಂದಿದೆ.
ಎನರ್ಜಿ ಬರಬೇಕಾಗಿತ್ತು. ಹಾಗಾಗಿ ಇಲ್ಲಿ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಒಂದು ಒತ್ತಡದಲ್ಲಿ ಇದ್ರೋ ಆ ಒತ್ತಡ ಆಗಿರ್ಬೋದು, ಹಾಗೆ ಯಾವೆಲ್ಲ ಆಸೆ, ಇಚ್ಛೆಗಳು, ನೋವುಗಳು, ಕೆಲವೊಂದು ಏನೇ ವಿಚಾರ ನಡೆದಿದ್ದಾವಲ್ಲ ಅವೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ತಂದಿದ್ದಾವೆ ಸಮಯಕ್ಕೆ. ಅದಕ್ಕೋಸ್ಕರನೇ ನೀವು ಅರ್ಥಗರ್ಭಿತವಾದ ಒಂದು ದಾರಿಯನ್ನು, ಒಂದು ಮಾರ್ಗವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ. ಹಾಗೆ ಆಧ್ಯಾತ್ಮಿಕ ಪಯಣದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋಕ್ಕೂ ಸಾಧ್ಯ ಆಗಿರೋದು ಕೆಲವೊಂದು ವಿಚಾರಗಳನ್ನು, ಅಂದರೆ ವಿಚಾರಕ್ಕೆ ಅಂಟ್ಕೊಳ್ಳೋದನ್ನು ಬಿಟ್ಟಿರೋದ್ರಿಂದ. ಯಾರೋ ಅಂದರೆ ವ್ಯರ್ಥವಾಗಿ ಮಾತನಾಡ್ತಾ ಇದ್ರಿ ಒಬ್ಬರ ಹತ್ರ ದಿನನಿತ್ಯ ಬೆಳಗಿಂದ ಸಂಜೆವರೆಗೂ, ಅದನ್ನು ಬಿಟ್ಟಿದ್ದೀರಾ. ಹಾಗೆ ಯಾವುದೋ ಒಂದು ಅರ್ಥ ಇಲ್ಲದ ಕೆಲಸವನ್ನು ಮಾಡ್ತಿದ್ರೆ ಅದನ್ನು ಕೂಡ ಬಿಟ್ಟಿದ್ದೀರಾ. ಅಂದರೆ ಅರ್ಥಪೂರ್ಣ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡಿದ್ದೀರಾ. ಅದರಿಂದ ಏನಾಗ್ತಿದೆ, ನಿಮ್ಮ ಜೀವನದಲ್ಲಿ ಒಂದು ಶಿಸ್ತು ಬರೋದ್ರ ಜೊತೆಗೆ ನೀವು ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಒಂದು ತಯಾರಿ ನಡೆಸ್ತಾ ಇದ್ದೀರಾ. ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಸೆಲ್ಫ್ ಕಾನ್ಫಿಡೆಂಟ್ ಹೆಚ್ಚಾಗಿರೋದ್ರ ಜೊತೆಗೆ ಪ್ರೌಡ್ ಫೀಲ್ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ಒಂದು ವ್ಯಕ್ತಿತ್ವದ ಬಗ್ಗೆ ಈ ಸಮಯದಲ್ಲಿ. ಆ ರೀತಿ ಕೂಡ ಬರ್ತದೆ. ಇದಕ್ಕೆಲ್ಲ ಕಾರಣ ಗುರು ನಿಮ್ಮ ಜೀವನದಲ್ಲಿ ಬಂದ ಮೇಲೆ. ಅಂದರೆ ಗುರುವಿನ ಬಲ ಇದ್ದರೆ ಜೀವನದಲ್ಲಿ ಏನು ಬೇಕಾದರೆ ಸಾಧನೆ ಮಾಡ್ಬೋದಂತೆ. ಅಂದರೆ ಹರ ಮುನಿದರು ಗುರು ಮುನಿಯ. ಕೆಲವೊಂದು ಸಾರಿ ಭಗವಂತ ಮುನಿದ್ರೆ ಗುರುವಿನ ಹತ್ರ ಹೋಗ್ಬೋದಂತೆ, ಗುರುವೇ ಮುನಿದ್ರೆ ಭಗವಂತ ಕೂಡ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ಈಗ ನೀವು ಗುರುವಿನ ರಕ್ಷಣೆಯಲ್ಲಿದ್ದೀರಾ, ಅವರ ಶರಣದಲ್ಲಿದ್ದೀರಾ. ಯಾವುದೋ ಒಂದು ಜನ್ಮದ ಪುಣ್ಯದ ಫಲ ಅನ್ನೋ ಹಾಗೆ ಬಾಬಾ ನನ್ನ ಜೀವನದಲ್ಲಿ ಬಂದ ಮೇಲೆ ನನ್ನ ಜೀವನದಲ್ಲಿ ನಾನು ತುಂಬ ಅರ್ಥಗರ್ಭಿತವಾದ ಜೀವನವನ್ನು ಸಾಗಿಸ್ತಾ ಇದ್ದೀನಿ. ಕರ್ಮ ಯಾವುದು, ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಗುರುತಿಸ್ತಾ ಇದ್ದೀನಿ. ಹಾಗೆ ಇನ್ನೊಬ್ಬರಿಗೆ ಒಳ್ಳೇದು ಮಾಡಿದರೆ ಕೆಟ್ಟದಾಗತ್ತೆ ಅನ್ನೋದನ್ನು ನಾನು ಅಂದ್ಕೊಂಡಿದ್ದೆ. ನನಗೆ ಕೂಡ ಆ ರೀತಿ ಆಗಿತ್ತು ಸುಮಾರು ಸರಿ. ಅಂದರೆ ನಾನು ಒಳ್ಳೆಯದನ್ನೇ ಬಯಸಿದೆ, ಒಳ್ಳೆಯದನ್ನೇ ಮಾಡಿದೆ. ಅದರಿಂದ ನನಗೆ ತುಂಬ ನೋವಾಗಿತ್ತು. ಆದರೆ ಬೇರೆಯವರಿಂದ ಕೂಡ ನನಗೆ ಒಳ್ಳೆಯದೇ ಆಗಿದೆ. ಅಲ್ಲಿಗೆ ನಾನು ಒಳ್ಳೇದು ಮಾಡಿದವರಿಂದನೇ ಅದನ್ನು ನಿರೀಕ್ಷೆ ಮಾಡಿದ್ದು ನನ್ನ ತಪ್ಪಾಯಿತು. ಆದರೆ ನನಗೆ ಅದು ನಾನು ಮಾಡಿದ್ದು ಯಾವುದೂ ಕೂಡ ವ್ಯರ್ಥ ಆಗಿಲ್ಲ. ಅವ್ರು ನನಗೆ ಕೆಟ್ಟದ್ದು ಮಾಡಿರ್ಬೋದು, ಆದರೆ ನನಗೆ ಬೇರೆ ಕಡೆಯಿಂದ ತುಂಬ ಒಳ್ಳೆಯದಾಗಿದೆ, ಸಹಾಯ ಸಿಕ್ಕಿದೆ. ಅಲ್ಲಿಗೆ ಇಲ್ಲಿ ಒಂದು ಕರ್ಮ ಯಾವ ರೀತಿ ನಿಮಗೆ ಒಂದು ಮನದಟ್ಟು ಮಾಡಿಸಿದೆ ಅಂದರೆ ನೀವೇನು ಕೊಡ್ತೀರೋ ಅದು ಯಾವುದಾದ್ರೂ ರೂಪದಲ್ಲಿ ನಿಮ್ಮ ಕಡೆ ಬಂದೇ ಬರುತ್ತೆ ಮರಳಿ ಅನ್ನೋದನ್ನು ನೀವೀಗ ಅರ್ಥ ಮಾಡ್ಕೊಂಡಿದ್ದೀರಾ. ನೀವು ಕೆಲವು ಬಾರಿ ಗುರುವಿನಲ್ಲಿ ನೀವು ನಂಬಿದ ದೇವರುಗಳಲ್ಲಿ ಕೆಲವು ಶಕ್ತಿಗಳ ಪ್ರಾರ್ಥನೆಯನ್ನು ಮಾಡಿದಾಗ ಶಕ್ತಿಯನ್ನು ಹೊರಗೆಲ್ಲೋ ಹುಡುಕಬೇಡ, ನಾನು ನಿನ್ನೊಳಗೆ ಇದ್ದೀನಿ. ಅಂದರೆ ನೀವು ಭಗವಂತನ ಅಂಶ ಅಂದಮೇಲೆ ನಿನ್ನಲ್ಲೂ ಕೂಡ ಶಕ್ತಿ ಇದೆ ಅಂತ ಹೇಳಿ ನಿಮ್ಮೊಳಗಿನ ಶಕ್ತಿಯನ್ನು ನಿಮಗೆ ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ. ಅದು ಆತ್ಮವಿಶ್ವಾಸ ಆಗಿರ್ಬೋದು, ಧೈರ್ಯ ಆಗಿರ್ಬೋದು, ಹಾಗೆ ನಿಮ್ಮ ದೇಹದ ಶಕ್ತಿಯನ್ನು, ಊರ್ಜೆಗಳನ್ನು ಸಾಕಾರಗೊಳಿಸಿಕೊಳ್ಳುವ ರೀತಿಯಲ್ಲಿ ಅವ್ರು ನಿಮಗೆ ಸಹಾಯ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ನಿಮಗೆ ಇದರ ಅನುಭವ ಕೂಡ ಆಗಿದೆ. ಕೆಲವೊಂದು ಸಾರಿ ಪ್ರೀತಿಯ ಪ್ರಾರ್ಥನೆಯನ್ನು ಮಾಡಿದಾಗ ಕೆಲವು ಬಾರಿ ಆ ಪ್ರೀತಿಯನ್ನು ನಿಮ್ಮಿಂದ ಕಸ್ಕೊಂಡಿದ್ದಾರೆ, ದೂರ ಮಾಡಿದ್ದಾರೆ. ಅದರ ಅರ್ಥ ಏನಪ್ಪ ಅಂದರೆ ಸ್ವಲ್ಪ ನಿಮ್ಮ ಮೌಲ್ಯವನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮನ್ನು ಕೂಡ ಪ್ರೀತಿಸಿ, ಗೌರವಿಸಿ, ಅರ್ಥ ಮಾಡಿಕೊಂಡು ನಂತರ ಆ ಪ್ರೀತಿಯಲ್ಲಿ ಮುಂದೆ ಹೋಗಿ. ಆಗ ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಇಲ್ಲಾಂದರೆ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಅವರಿಗೆ ತ್ಯಾಗ ಮಾಡಿದಾಗ ನಿಮ್ಮ ಬೆಲೆಯೇ ನಿಮಗೆ ತಿಳಿಯೋದಿಲ್ಲ. ಆಗ ಅವರಿಗೂ ಕೂಡ ಆ ಬೆಲೆ ತಿಳಿಯೋದಿಲ್ಲ ಅನ್ನೋದನ್ನು ಕೂಡ ಅರ್ಥ ಮಾಡಿಸಿದ್ದಾರೆ. ನಿಜವಾದ ಶಕ್ತಿಯಾಗಿರ್ಬೋದು, ನಿಜವಾದ ಅರ್ಥಗರ್ಭಿತ ಜೀವನ ಆಗಿರ್ಬೋದು ಕೇವಲ ಭೌತಿಕ ಮತ್ತು ಆ ಒಂದು ವಿಚಾರಗಳಲ್ಲಿ, ವಸ್ತುಗಳಲ್ಲಿ ಅದು ಅಡಗಿಲ್ಲ, ನಿಮ್ಮೊಳಗಿನ ಪೂರ್ಣತೆಯಲ್ಲೂ ಕೂಡ ಅಡಗಿದೆ ಅನ್ನೋದನ್ನು ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ. ನಿಮಗೀಗ ವಾಸ್ತವ ಸತ್ಯ ಕೆಲವೊಂದು ವಿಚಾರಗಳಲ್ಲಿ ಅರ್ಥ ಆಗಿದೆ. ಹಣನೇ ಮುಖ್ಯ ಅಲ್ಲ, ಹಣದ ಜೊತೆ ನೆಮ್ಮದಿ ಕೂಡ ಇರಬೇಕು, ಆರೋಗ್ಯ ಕೂಡ ಇರಬೇಕು. ಆಗಲೇ ಆ ಹಣವನ್ನು ನಾವು ವ್ಯಯಿಸಲಿಕ್ಕೆ ಅಂದರೆ ನಮಗೆ ಇಷ್ಟ ಬಂದ ಹಾಗೆ ಖರ್ಚು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಆರೋಗ್ಯ ಭಾಗ್ಯವನ್ನೇ ನೀವೀಗ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಗುರುವಿನಲ್ಲಿ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ಇದೇ ಪ್ರಕಾರ ಇಲ್ಲಿ ಬಾಬಾರವರು ಹೇಳಿದ ಪ್ರಕಾರ ನಾನು ನನ್ನ ಭಕ್ತರಿಗೆ ಕೆಲವು ಪಾಠಗಳನ್ನು ಕಲಿಸ್ತಾನೆ ಇರ್ತೀನಿ. ಯಾವ ರೀತಿಯ ಒಂದು ಸತ್ಯ ಇಲ್ಲಿ ಎದುರಾಗ್ತಾ ಇದೆ ಅಂದರೆ, ನೀವು ಕೆಲವು ಪರೀಕ್ಷೆಗಳನ್ನು ಪೂರ್ಣಗೊಳಿಸಿದ್ದೀರಾ, ನೀವು ಕೆಲವು ಪರೀಕ್ಷೆಗಳನ್ನು ಸಹಿಸಿಕೊಂಡಿದ್ದೀರಾ. ಅಂದರೆ ಎಂಥದ್ದೇ ಒಂದು ಪರೀಕ್ಷೆಗಳು ಎದುರಾದರೂ ಕೂಡ ಅವುಗಳ ಮೂಲಕ ಜೀವನದಲ್ಲಿ ಮುಂದೆ ಹಾದು ಹೋಗಿದ್ದೀರಾ. ನಿಮ್ಮ ಎಲ್ಲ ಶಕ್ತಿಯನ್ನು ಆ ಒಂದು ಸಮಾಪ್ತಿ ಆಗಿದೆ ಅಂತ ಹೇಳಿ ಅಂದ್ಕೊಂಡಾಗಲೂ ಕೂಡ ಧೈರ್ಯನೇ ಇಲ್ಲ, ಭರವಸೆನೇ ಇಲ್ಲ ಅಂದ್ಕೊಂಡಾಗಲೂ ಕೂಡ ನೀವು ಪ್ರಯತ್ನವನ್ನು ಪಟ್ಟಿದ್ದೀರಾ. ಅಂದರೆ ಯಾವುದೇ ಕಾರಣಕ್ಕೂ ಧೈರ್ಯಗೆಡಲಿಲ್ಲ. ಆದರೆ ಇಲ್ಲಿ ಅವರೂ ಕೂಡ ಅಂದರೆ ನೀವು ನಂಬಿದ ಗುರುವೂ ಕೂಡ ಆ ಸಮಯದಲ್ಲಿ ನಿಮ್ಮ ಕೈ ಹಿಡಿದಿರೋದ್ರಿಂದಲೇ ಅದು ಸಾಧ್ಯವಾಗಿದ್ದು. ಆ ದಡವನ್ನು ಅಂದರೆ ಆ ಪರೀಕ್ಷೆಯನ್ನು ನೀವು ಪೂರ್ಣಗೊಳಿಸಿ ಆ ದಡವನ್ನು ಸೇರಲಿಕ್ಕೆ ಸಾಧ್ಯವಾಗಿದ್ದು. ನೀವು ಅಂದ್ಕೊಳ್ಬೋದು, ನಾನು ಗುರುವನ್ನು ನಂಬಿದ್ದೆ, ದೇವರನ್ನು ನಂಬಿದ್ದೆ, ಎಲ್ಲ ರೀತಿಯ ಪ್ರಾರ್ಥನೆ ಮಾಡಿದ್ದೆ, ಆದರೆ ನಾನು ತುಂಬ ಕಷ್ಟಗಳನ್ನು ಅನುಭವಿಸ್ಬಿಟ್ಟೆ. ಆ ಸಮಯದಲ್ಲಿ ನನಗೆ ಏನು ಸಹಾಯ ಮಾಡಲಿಲ್ವಾ ಗುರು, ದೇವರು, ನಾನು ನಂಬಿದ ದೇವರು ಕೈ ಬಿಟ್ರ ಅನ್ನೋ ರೀತಿಯಲ್ಲಿ ಆ ಕ್ಷಣ ಕೂಡ ನೀವು ಅಂದ್ಕೊಂಡಿದ್ರಿ. ಆದರೆ ಈ ಕ್ಷಣ ನೀವು ಅಂದ್ಕೊಳ್ತಾ ಇದ್ದೀರಾ, ಹಿಂತಿರುಗಿ ನೋಡಿದಾಗ ಒಂದು ಒಳ್ಳೆಯ ಅನುಭವದ ಫೀಲ್ ಆಗ್ತಾಯಿದೆ. ಆ ಸಮಯದಲ್ಲಿ ಆ ಪರೀಕ್ಷೆಯನ್ನು ದಾಟಿದ್ದಾಗಿರ್ಬೋದು, ಆ ಸಮಸ್ಯೆಗಳನ್ನು ಎದುರಿಸಿದ್ದಾಗಿರ್ಬೋದು, ಇವೆಲ್ಲದೂ ಕೂಡ ನನ್ನಿಂದ ಸಾಧ್ಯ ಆಗ್ತಿರ್ಲಿಲ್ಲ,
ನನ್ನ ಜೊತೆ ನನ್ನ ಗುರುವು, ನನ್ನ ಜೊತೆ ನಾನು ನಂಬಿದ ಭಗವಂತನ ಶಕ್ತಿ ಇತ್ತು, ಹಾಗಾಗಿ ನಾನು ಆ ಪರೀಕ್ಷೆಗಳನ್ನು ಎದುರಿಸಿ ಇಲ್ಲಿಯವರೆಗೂ ಬಂದು ನಿಂತಿದ್ದೀನಿ ಅನ್ನೋ ರೀತಿಯಲ್ಲಿ ನೀವು ಈಗ ಫೀಲ್ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ನೀವು ಸರಿಯಾದ ದಾರಿಯಲ್ಲಿ ಇದ್ದೀರಾ. ಅಂದರೆ ಈಗ ಯೋಚಿಸ್ತಾ ಇದ್ದೀರಾ. ಆಗ ಎಲ್ಲೋ ಒಂದು ರೀತಿಯಲ್ಲಿ ಧೃತಿಗೆಟ್ಟು ನೀವು ಭಗವಂತನನ್ನು ನಿಂದಿಸಿದ್ದು ಉಂಟು, ಆದರೆ ಈಗ ಅದು ತಪ್ಪಾಯಿತು ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ದೀರಾ. ಅಂದರೆ ನೀವು ಏನೇ ಮಾಡಿದರೂ ಆ ಗುರುವು ನಿಮ್ಮ ಜೊತೆಗಿರ್ತಾರೆ. ನೀವು ಅಂದರೆ ಅವರು ನಿಮ್ಮನ್ನು ಒಂದು ಸಾರಿ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಅಂದರೆ ನೀವು ಅವರ ಮೇಲೆ ಅಪನಂಬಿಕೆ ಪಡ್ಬೋದು, ಆದರೆ ಅವ್ರು ಮಾತ್ರ ನಿಮ್ಮ ಹಿಡಿದ ಕೈಗಳನ್ನು ಎಂದಿಗೂ ಬಿಡೋದಿಲ್ಲ, ಬಿಟ್ಟು ಇಲ್ಲ. ಹಾಗಾಗಿ ಅವರು ನಿಮಗೆ ಆಗಾಗ ಕಮ್ಯುನಿಕೇಟ್ ಆಗ್ತಾ ಇದ್ರು ಯಾವುದೋ ಒಂದು ಸಹಾಯದ ಮೂಲಕ. ಹಾಗೆ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮನ್ನು ಒಂಟಿಯಾಗಿ ಇರಲಿಕ್ಕೆ ಬಿಡಲಿಲ್ಲ. ಒಂಟಿ ಅಂತ ಹೇಳಿ ನೀವು ಅಂದ್ಕೊಂಡು ಫೀಲ್ ಮಾಡಿದಾಗಲೆಲ್ಲ ಒಳಗಿನಿಂದಲೇ ಒಂದು ಆತ್ಮವಿಶ್ವಾಸದ ಮೂಲಕ ನಿಮಗೆ ಧೈರ್ಯ ಕೊಟ್ಟು ಮುಂದೆ ಹೋಗಲಿಕ್ಕೆ ಸಹಾಯ ಮಾಡಿದರು ಅನ್ನೋ ರೀತಿಯಲ್ಲಿ ಬರ್ತದೆ. ಇದು ಕೂಡ ಈಗಿನ ನಿಮ್ಮ ಮನಸ್ಥಿತಿಯ ಒಂದು ಆಲೋಚನೆ, ಅಂದರೆ ಎನರ್ಜಿ. ಈ ರೀತಿ ಕೂಡ ಫೀಲ್ ಮಾಡ್ಕೊಳ್ತಾ ಇದ್ದೀರಾ ಕೆಲವೊಂದು ವಿಚಾರಗಳನ್ನು ಮನಗಂಡು. ಯಾವುದೋ ಒಂದು ವಿಚಾರದಲ್ಲಿ ನೀವು ತುಂಬ ಚಿಂತೆ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ಒಂದು ಒಳ್ಳೆಯ ತಿರುವು ಆದಷ್ಟು ಬೇಗನೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ಅದರ ಸಿದ್ಧತೆ ನಡೀತಾ ಇದೆ, ಯಾವುದೇ ಕಾರಣಕ್ಕೂ ಧೃತಿಗೆಡೋದು ಬೇಡ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಹಾಗೆ ನೀವು ಒಂದು ಸೆಲೆಬ್ರೇಟ್ ಮಾಡ್ತೀರಾ, ಯಾವುದೋ ಒಂದು ವಿಚಾರವನ್ನು ಸೆಲೆಬ್ರೇಟ್ ಮಾಡುವಂಥ ಅವಕಾಶ ನಿಮಗೆ ಭಗವಂತ ಕೊಟ್ಟಿದ್ದಾರೆ. ಖಂಡಿತ ಸಣ್ಣ ಸಣ್ಣ ಒಂದು ಸಂತೋಷ ಪಡುವ ವಿಚಾರಗಳನ್ನು ಕೂಡ ನೀವು ಸಂತೋಷ ಪಡಲೇಬೇಕು. ಅದು ನಿಮಗೆ ದೊಡ್ಡ ಒಂದು ವಿಚಾರವನ್ನು ಸಂತೋಷ ಪಡಲಿಕ್ಕೆ ಈಗ ಒಂದು ಸಿದ್ಧತೆ ಮಾಡ್ತಾ ಇರೋದು, ಅರ್ಹರಾಗಿಸ್ತಾ ಇರೋದು ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಒಂದು ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೆಲವು ತಪ್ಪುಗಳು ನಿಮ್ಮಿಂದ ಆಗಿದ್ದಾವೆ, ಅದನ್ನು ತಿದ್ಕೊಂಡು ಬದಲಾವಣೆಯ ಒಂದು ದಾರಿಯನ್ನು ನೀವು ಹಿಡಿದಿದ್ದೀರಾ ಅಂದರೆ ಖಂಡಿತ ಒಂದು ಒಳ್ಳೆಯದನ್ನು ಆಕರ್ಷಣೆ ಈ ಸಮಯದಲ್ಲಿ ನೀವು ಮಾಡ್ಕೊಳ್ತಾ ಇದ್ದೀರಾ. ಸ್ವಲ್ಪ ಶಾಂತಿ ಇದೆ, ನೆಮ್ಮದಿ ಇದೆ. ಕೆಲವೊಂದು ಅನುಭವಗಳು ಇನ್ನೂ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ನೋವುಗಳನ್ನು ಕೊಡ್ತಾ ಇದ್ದಾವೆ, ಆದರೆ ಅಲ್ಲಿ ಸ್ವಲ್ಪ ಸಮಯ ತಗೊಳುತ್ತೆ. ಆದರೆ ನೀವು ಶಾಂತವಾಗಿ ಧೈರ್ಯವಾಗಿ ಮುಂದೆ ಹೋಗಲೇಬೇಕು. ಯಾಕಂದರೆ ನಿಮ್ಮೊಳಗೆ ಒಂದು ಅದ್ಭುತವಾದ ಶಕ್ತಿ ಇದೆ, ಅದನ್ನು ಈಗ ಪ್ರಯೋಗ ಮಾಡುವ ಸಮಯ ಬಂದಿದೆ. ಅಂದರೆ ಶಕ್ತಿ ಅಂದ ತಕ್ಷಣ ಅವರಿಗೆ ಹೊಡಿಬೇಕು ಬಡಿಬೇಕು ಅದನ್ನು ಬದಲಾವಣೆ ತರಬೇಕು ಅನ್ನೋ ರೀತಿಯಲ್ಲಿ ಅಲ್ಲ. ನೀವು ತಾಳ್ಮೆಯಿಂದ ವ್ಯವಹರಿಸ್ತಾ ಇದ್ದೀರಾ ಅಂದರೆ ಜೋರಾಗಿ ಮಾತನಾಡಿ ಜಗಳ ಮಾಡುವಂಥ ಸಂದರ್ಭ ಇದ್ದರೂ ಕೂಡ ಶಾಂತವಾಗಿ ಆ ಪರಿಸ್ಥಿತಿಯನ್ನು ಸಂಭಾಳಿಸ್ತಾ ಇದ್ದೀರಾ ಅಂದರೆ ಇದು ಕೂಡ ಒಂದು ಅದ್ಭುತ ಶಕ್ತಿಯ ಸೂಚನೆ. ಇದೇ ಹಂತದಲ್ಲಿ ನೀವೀಗ ನಿಂತಿದ್ದೀರಾ. ನಿಮಗೆ ನೀವೇ ಹೇಳ್ಕೊಳ್ತಾ ಇದ್ದೀರಾ, ಹಿಂದೆ ನಾನು ಇದ್ದ ಹಾಗೆ ಏನಾದರೂ ಇದ್ದು ಬಿಟ್ಟಿದ್ರೆ ಅದು ಕಥೆನೇ ಬೇರೆ ಇತ್ತು, ಆದರೆ ಈಗ ನಾನು ಹಾಗಿಲ್ಲ. ಈಗ ನಾನು ಧರ್ಮ ಕರ್ಮಗಳಲ್ಲಿ ನಂಬಿಕೆ ಇಟ್ಟಿದ್ದೀನಿ, ಹಾಗಾಗಿ ನಾನು ನನ್ನನ್ನು ಸಂಭಾಳಿಸ್ತೀನಿ ಅನ್ನೋ ರೀತಿಯಲ್ಲಿ ನೀವೀಗ ನಿಮಗೆ ಹೇಳ್ಕೊಳ್ತಾ ಇದ್ದೀರಾ. ಹಾಗೆ ಅವರಿಗೂ ಕೂಡ ಅದರ ಅರಿವನ್ನು ಮಾಡಿಸ್ತಾ ಇದ್ದೀರಾ. ಅದು ನಿಮ್ಮ ಶತ್ರುನೇ ಆಗಿರ್ಬೋದು, ನಿಮ್ಮ ಎದುರಿಗಿರುವ ಯಾವುದೇ ರೀತಿ ಒಂದು ನೋವು ಕೊಡ್ತಾ ಇರುವ ವಿಚಾರಗಳ ಆ ಒಂದು ವ್ಯಕ್ತಿಗೆ ಆಗಿರ್ಬೋದು ಅನ್ನೋ ರೀತಿಯಲ್ಲಿ ಬರ್ತದೆ. ಭಕ್ತಿ, ನಂಬಿಕೆ, ಒಳ್ಳೆಯ ಕರ್ಮದ ಉದ್ದೇಶ, ನೀವು ಏನಾದರೂ ಒಂದು ಒಳ್ಳೆಯದನ್ನು ಸಾಧನೆ ಮಾಡಬೇಕು ಅನ್ನೋದಕ್ಕೆ ನಿಮಗೆ ಪ್ರೇರಣೆ ಕೊಡುತ್ತೆ. ಅಂದರೆ ನೀವು ಯಾವುದನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅನ್ನೋದ್ರ ಮೇಲೆ ಆ ವಿಚಾರಗಳು ನಿಮ್ಮನ್ನು ಒಂದು ಸ್ಥಾನಮಾನ ಗೌರವಕ್ಕೆ ಒಯ್ತವೆ. ಹಾಗೆ ಯಾವ ವಿಚಾರದಲ್ಲಿ ಒಂದು ಉತ್ಸಾಹ ಅನ್ನೋದು ಈ ಸಮಯದಲ್ಲಿ ನಿಮಗೆ ಮೂಡಿದೆಯಲ್ಲ, ಅದು ಅಂದರೆ ನಿಮ್ಮಲ್ಲಿರುವ ಒಂದು ಕಲೆಯನ್ನು ಹೊರಹೊಮ್ಮಿಸೋದಾಗಿರ್ಬೋದು, ಹಾಗೆ ಭಜನೆ ಮಾಡೋದಾಗಿರ್ಬೋದು, ಹಾಡು ಹೇಳೋದಾಗಿರ್ಬೋದು, ಈ ರೀತಿಯಾಗಿ ಒಂದು ಕಲಾತ್ಮಕ ಒಂದು ಕಾರ್ಯಕ್ಷೇತ್ರಕ್ಕೆ ನೀವು ಹೋಗಬೇಕು ಅಂತೇಳಿ ಬಯಸ್ತಾ ಇದ್ದೀರಾ. ಅಂದರೆ ಎಲ್ಲೋ ಒಂದು ರೀತಿಲಿ ನಾನು ಸ್ವಲ್ಪ ಅಂದರೆ ಉತ್ಸಾಹದಿಂದ ಇಡಬೇಕು, ತುಂಬ ಇಷ್ಟು ದಿನ ಆಗೋಯ್ತು ಅನ್ನೋ ರೀತಿಲಿ ಯೋಚಿಸ್ತಾ ಇದ್ದೀರಾ ಅಂದರೆ ಖಂಡಿತ ಇದು ಒಳ್ಳೆಯದು. ಯಾಕಂದರೆ ಯಾರಿಗೂ ಕೂಡ ಕೆಟ್ಟದನ್ನು ಬಯಸ್ತೇ ಇರೋದು, ಮಾಡದೇ ಇರೋದು ನಿಮ್ಮ ಒಂದು ಆತ್ಮರಕ್ಷಣೆಗೋಸ್ಕರ ಆಗಿರ್ಬೋದು, ಉತ್ಸಾಹಕ್ಕೋಸ್ಕರ ಆಗಿರ್ಬೋದು, ನಿಮ್ಮ ಒಂದು ಉದ್ದೇಶ ಒಳ್ಳೆಯ ರೀತಿಯಲ್ಲಿ ಪೂರ್ಣಗೊಳಿಸ್ಕೊಳ್ಳೋಕ್ಕೆ ನೀವು ಯಾವುದಾದ್ರೂ ಕ್ರಿಯೆಯನ್ನು ಇಲ್ಲಿ ಮಾಡ್ಬೋದು. ಇದಕ್ಕೆ ಒಂದು ಒಳ್ಳೆಯ ಸಮಯ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತದೆ. ಇದು ನಿಮ್ಮ ಮನದ ಈಗಿನ ಒಂದು ಎನರ್ಜಿ ಆಗಿದೆ. ಕೆಲವು ವ್ಯಕ್ತಿಗಳು ನಿಮ್ಮ ಬಗ್ಗೆ ಇನ್ನೂ ಕೂಡ ಕೆಲವು ಸಂಚನ್ನು ಮಾಡ್ತಾ ಇದ್ದಾರೆ, ಎದುರಿಗೆ ಒಳ್ಳೆಯ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ, ಆದರೂ ಕೂಡ ನಿಮ್ಮ ಬಗ್ಗೆ ಒಳಸಂಚು ನಡೀತಾ ಇದೆ. ನೀವು ಎಚ್ಚರಿಕೆಯಿಂದ ಇರಲೇಬೇಕು. ಸುತ್ತಮುತ್ತ ಗಮನವನ್ನು ಹರಿಸ್ತಾ ಇರಬೇಕು. ನಿಮ್ಮ ಮಕ್ಕಳ ವಿಚಾರದಲ್ಲಿ ಜಾಗರೂಕರಾಗಿರಬೇಕು. ಹಾಗೆ ಮನೆಯ ಸುತ್ತಮುತ್ತ ವಾತಾವರಣವನ್ನು ಕೂಡ ಆಗಾಗ ಗಮನಿಸ್ತಾ ಇರಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ಎಚ್ಚರಿಸ್ತಾ ಇದ್ದಾರೆ. ಖಂಡಿತ ನೀವೆಲ್ಲೇ ಹೋಗ್ರಿ, ಯಾವೇ ರೀತಿ ಒಂದು ಪ್ರಯಾಣದಲ್ಲಿ ನೀವಿದ್ದಾಗಲೂ ಕೂಡ ನಿಮ್ಮ ಸುತ್ತಮುತ್ತ ಜನರನ್ನು ಸ್ವಲ್ಪ ಗಮನಿಸಿ ಮುನ್ನೆಚ್ಚರಿಕೆಯನ್ನು ತಗೊಳ್ಳಿ, ಒಳ್ಳೆಯದು ಅನ್ನೋ ರೀತಿಲಿ, ಅಂದರೆ ಜಾಗೃತ ಅವಸ್ಥೆಯಲ್ಲಿ ಇರಿ ಅನ್ನೋ ರೀತಿಲಿ ಗುರುವು ನಿಮಗೆ ತಿಳಿಸ್ತಾ ಇದ್ದಾರೆ. ನಿಮಗೆ ಕೆಲವು ಬಾರಿ ಈ ರೀತಿ ಸೂಚನೆಗಳು ಕೂಡ ಮುಂದೆ ಕಾಣಿಸ್ಬೋದು, ಈಗ ಕಾಣಿಸ್ತಾ ಇರ್ಬೋದು. ಕೆಲವು ಬಾರಿ ನಿಮ್ಮ ಮನಸ್ಸಾಗಿರ್ಬೋದು, ನಿಮ್ಮ ಆತ್ಮಸಾಕ್ಷಿ ಆಗಿರ್ಬೋದು ಹೇಳ್ತದೆ, ಆ ಕೆಲಸ ಮಾಡಬೇಡ, ಇಲ್ಲ ಅಂದರೆ ಆ ಕಡೆ ಹೋಗಬೇಡ, ಅವರನ್ನು ನಂಬೇಡ, ಅವ್ರ ಜೊತೆ ಜಾಸ್ತಿ ಮಾತನಾಡಬೇಡ. ಹಾಗೆ ಈ ರೀತಿಯಾಗಿ ಎಲ್ಲೋ ಒಂದು ರೀತಿಲಿ ಆಸೆ ತೋರಿಸ್ತಾ ಇದ್ದಾರೆ ಅಂದರೆ ಆ ಕಡೆ ಹೋಗೋದು ಬೇಡ ಅನ್ನೋ ರೀತಿಲಿ ಎಲ್ಲೋ ಒಂದು ರೀತಿಲಿ ಮನಸ್ಸು ಹಿಂಜರಿತಾ ಇದೆ ಅಂದರೆ ಖಂಡಿತ ಇದು ನಿಮಗೆ ಒಂದು ಸೂಚನೆಯನ್ನು ಕೊಡ್ತಾ ಇದೆ. ಆ ಸಮಯ ಕೂಡ ಸರಿ ಇಲ್ಲ, ಆ ಜಾಗ ಕೂಡ ಸರಿ ಇಲ್ಲ, ಆ ವ್ಯಕ್ತಿ ಅಂದರೆ ಆ ವಿಚಾರ ಕೂಡ ಸರಿ ಇಲ್ಲ. ಅಲ್ಲಿಂದ ನೀವು ಆದಷ್ಟು ಹಿಂದೆ ಸರಿಯೋದೇ ತುಂಬ ಉತ್ತಮ ಅನ್ನೋ ರೀತಿಲಿ ಬರ್ತಾ ಇದೆ. ಜಾಗವನ್ನು ಬದಲಾವಣೆ ಮಾಡಿ.
ತುಂಬ ಸಣ್ಣ ವಯಸ್ಸಿನಿಂದಲೇ ಕೆಲವು ಜವಾಬ್ದಾರಿಗಳನ್ನು ಕರ್ತವ್ಯಗಳನ್ನು ನಿಭಾಯಿಸುವಂತಹ ಪರಿಸ್ಥಿತಿ ಎದುರಾಗಿದೆ ಅಂದರೆ ಇದು ನಿಮ್ಮ ಕಾರ್ಮಿಕ್ ಕ್ಲೀನರ್ಸ್ ಎನರ್ಜಿನ ತೋರಿಸ್ತಾ ಇದೆ. ಅಂದರೆ ನಿಮ್ಮ ಆತ್ಮದ ಉದ್ದೇಶ ಅದೇ ಆಗಿದೆ. ಅಂದರೆ ಕೆಲವೊಂದು ಋಣವನ್ನು ತೀರಿಸ್ಕೊಳ್ಳೋಕ್ಕೆ ಆ ಜವಾಬ್ದಾರಿನ ನಾನೇ ತಗೊಳ್ತೀನಿ, ಕರ್ತವ್ಯವನ್ನು ನಿಭಾಯಿಸ್ತೀನಿ, ಋಣವನ್ನು ಕಳ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ನೀವೇ ಬಂದಿದ್ದೀರಾ. ಹಾಗಾಗಿ ಸಣ್ಣ ವಯಸ್ಸಿಗೆ ಆ ಜವಾಬ್ದಾರಿ ನಿಮ್ಮ ಹೆಗಲು ಏರಿದೆ. ಹಾಗೆ ಇದು ಅರ್ಥಗರ್ಭಿತವಾದ ರೀತಿಯಲ್ಲಿ ಕೆಲವೊಂದ್ಸರಿ ನಿಮ್ಗೆ ಅನಿಸುತ್ತೆ ಯಾಕಪ್ಪ ಈ ರೀತಿ ನನಗೆ ಜೀವನ ಅನ್ನೋ ರೀತಿಯಲ್ಲಿ, ಆದರೆ ಇದು ನಿಮ್ಮ ಆತ್ಮದ ಆಯ್ಕೆಯೇ ಆಗಿದೆ. ಅನುಭವವನ್ನು ನೀವು ಆತ್ಮವಿಶ್ವಾಸದಿಂದ ಸ್ವೀಕಾರ ಮಾಡಿದಾಗ ಖಂಡಿತವಾಗಿಯೂ ಬಂಗಾರದಂಥ ಅನುಭವ ನಿಮಗೆ ಸಿಗುತ್ತೆ. ಹಾಗೆ ಕೆಲವರು ಪರಿವರ್ತನೆ ಕೂಡ ಆಗ್ತಾರೆ. ಹಾಗೆ ನೀವು ಏನೋ ಒಂದು ಸಾರ್ಥಕವಾದ ಜೀವನ ಮಾಡಿದೆ ಅನ್ನೋ ರೀತಿಯಲ್ಲಿ ಒಂದು ಅನುಭವವನ್ನು ಹೊಂದುತ್ತೀರ. ಈಗ ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಆದರೆ ಮುಂದೆ ನಿಮಗೆ ತುಂಬ ನೆಮ್ಮದಿಯುತವಾದ ಜೀವನ ಸಿಗುತ್ತೆ ಅನ್ನೋ ರೀತಿಯಲ್ಲೇ ಕಾಣಿಸ್ತಾ ಇದೆ. ಗುರುವಿನ ಕೃಪೆಯಿಂದ ನೀವು ಮಾಡಿದ ಸೇವೆಯಿಂದ ನಿಮ್ಮವರ ಆರೋಗ್ಯ ಸ್ವಲ್ಪ ಸುಧಾರಿಸ್ತಾ ಇದೆ. ನಿಮಗೆ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಸಮಸ್ಯೆ ಅನಿಸಿತ್ತು ಆ ಸಮಯದಲ್ಲಿ, ಆದರೆ ಈಗ ಸ್ವಲ್ಪ ಧೈರ್ಯ ಹೆಚ್ಚಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದೇ ಕೆಲವರ ವಿಚಾರಕ್ಕೆ ಬಂದರೆ ನೀವು ತುಂಬ ಒಂದು 3 ತಿಂಗಳ ಹಿಂದೆ ಆಗಿರ್ಬೋದು, 6 ತಿಂಗಳ ಹಿಂದೆ ಆಗಿರ್ಬೋದು, ನಿಮ್ಮ ಪ್ರೀತಿ ಪಾತ್ರರನ್ನು ಕಳ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಆ ನೋವು ನಿಮ್ಮನ್ನು ಕಾಡ್ತಾ ಇದೆ. ಆದರೆ ನೀವು ಮುಂದೆ ಹೋಗಲೇಬೇಕು, ಯಾಕಂದರೆ ಅದು ಅವರದ್ದು ಅಷ್ಟೇ ಋಣ ಇತ್ತು. ಅವರು ನಿಮ್ಮನ್ನು ಬಿಟ್ಟು ಅವರು ಹೊಸ ಆತ್ಮದ ಒಂದು ಉದ್ದೇಶವನ್ನು ತಗೊಂಡು ಮುಂದೆ ಹೋಗಿದ್ದಾರೆ. ಹಾಗಾಗಿ ನೀವು ಅವರ ಪ್ರೇರಣೆಯೊಂದಿಗೆ ನೀವು ಮುಂದೆ ಸಾಗಲೇಬೇಕು. ಇದು ನಿಮ್ಮ ಜೀವನ. ನೀವು ಕೂಡ ಇಲ್ಲಿ ನಿಮ್ಮ ಕರ್ತವ್ಯಗಳನ್ನು ಜವಾಬ್ದಾರಿಗಳನ್ನು ಮುಂದುವರಿಸ್ಕೊಂಡು ಋಣವನ್ನು ತೀರಿಸ್ಕೊಂಡೆ ಇಲ್ಲಿಂದ ನಿಮ್ಮ ಒಂದು ನಿರ್ಗಮವನ್ನು ಮಾಡಲೇಬೇಕಾಗತ್ತೆ ಹೊರತು ದುರ್ಬಲತೆಗೆ ಜಾರಿ ಕುಗ್ಗೋದು ಬೇಡ. ಯಾಕಂದರೆ ಈಗ ನಿಮಗೂ ಕೂಡ ಕೆಲವು ಜವಾಬ್ದಾರಿಗಳು ಕರ್ತವ್ಯಗಳನ್ನು ನಿಭಾಯಿಸುವ ಅವಕಾಶ ಸಿಕ್ಕಿದೆ. ಹಿಂದೆ ಅವರಿದ್ದರೂ ಅದು ಡಿವೈಡ್ ಆಗಿತ್ತು, ಆದರೆ ಈಗ ನಿಮ್ಮ ಮೇಲೆ ಆ ಹೊರೆ ಬಿದ್ದಿದೆ ಅಂದರೆ ಈಗ ಅದು ಮುಂದಿನ ಭಾಗವನ್ನು ನೀವೇ ನೋಡ್ಕೊಳ್ಬೇಕು. ಹಾಗಾಗಿ ಅದು ನಿಮ್ಮ ಆತ್ಮದ ಉದ್ದೇಶ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಕನೆಕ್ಟ್ ಆಗ್ತಾ ಇರೋದ್ರಿಂದ ಧೈರ್ಯವಾಗಿ ಎದುರಿಸಿ. ಏರಿಳಿತಗಳು ಬಂದೇ ಬರ್ತವೆ, ಆದರೆ ನೀವು ನಂಬಿದ ಗುರುವು ದೈವಶಕ್ತಿ ನಿಮ್ಮ ಜೊತೆಗಿದೆ. ನೀವು ನಂಬಿದರೆ ಅವು ನಿಮಗೆ ಸಹಾಯ ಮಾಡ್ತವೆ. ಒಂದು ವ್ರತವನ್ನು ಪೂಜೆ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀರಾ. ಹಾಗೆ ಕುಲದೇವರ ಯಾತ್ರೆಯನ್ನು ಕೂಡ ಮಾಡಬೇಕು ಅಂತೇಳಿ ಕೆಲವರು ಅಂದ್ಕೊಂಡಿದ್ದೀರಾ. ಹಾಗೆ ಇನ್ನೂ ಕೆಲವರು ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಡಬೇಕು ಅಂತೇಳಿ ಒಂದು ಸಂಕಲ್ಪವನ್ನು ಮನಸ್ಸಲ್ಲಿ ಮಾಡ್ಕೊಂಡಿದ್ದೀರಾ. ಕಾಣಿಕೆ ಕೂಡ ಎತ್ತಿಟ್ಟಿರ್ಬೋದು, ಕುಲದೇವತೆಗೆ ಹೋಗೋದಾಗಿರ್ಬೋದು, ಗ್ರಾಮ ದೇವತೆಗೆ ಹೋಗೋದಾಗಿರ್ಬೋದು, ಈ ರೀತಿ ಆಂಜನೇಯ ಸ್ವಾಮಿಗೆ ಹೋಗೋದಾಗಿರ್ಬೋದು. ಈ ರೀತಿ ಒಂದು ಸಂಕಲ್ಪ ಮನಸ್ಸಲ್ಲಿ ಇದೆ, ಖಂಡಿತ ಅದು ಪೂರ್ಣಗೊಳ್ಳುತ್ತೆ. ಅದರಿಂದ ಕೂಡ ನಿಮ್ಮ ಆತ್ಮಬಲ ಹೆಚ್ಚಾಗುತ್ತೆ. ಹಾಗೆ ಕೆಲವು ಏನೋ ದೋಷಗಳಿದ್ವಲ್ಲ ಅವು ನಿವಾರಣೆ ಕಾಣ್ತವೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗೆ ತಾಯಿ ಮಕ್ಕಳ ಮಧ್ಯೆ ಇರುವ ಭಿನ್ನಾಭಿಪ್ರಾಯ ದೂರ ಆಗುತ್ತೆ. ನಿಮ್ಮ ಪ್ರಾರ್ಥನೆ ಫಲ ಕೊಡುತ್ತೆ, ನಿಮ್ಮ ಮ್ಯಾನಿಫೆಸ್ಟ್ ಈಡೇರುತ್ತೆ. ಶತ್ರುಗಳ ಪ್ರೆಸೆಂಟ್ ಎನರ್ಜಿಯ ಬಗ್ಗೆ ಯಾವ ರೀತಿ ಒಂದು ಮೆಸೇಜ್ ಸಿಗ್ತಾ ಇದೆ ಅಂದರೆ, ಈಗಿನ ಎನರ್ಜಿಯ ಪ್ರಕಾರ ನೋಡಿದರೆ ನಿಮ್ಮ ವಿರುದ್ಧ ಯಾವುದೇ ದೊಡ್ಡವಾದ ಒಂದು ಸ್ಪಷ್ಟವಾದ ದಾಳಿ ನಡೆಯೋದಿಲ್ಲ. ಆದರೆ ಕೆಲವರು ಮೌನವಾಗಿ ದೂರದಿಂದ ಗಮನಿಸ್ತಾ ಇದ್ದಾರೆ. ಇದು ಓಪನ್ ಎನಿಮಿ ಅಲ್ಲ, ಸೈಲೆಂಟ್ ಅಬ್ಸರ್ವರ್ ಎನರ್ಜಿಯಾಗಿ ಕಾಣಿಸ್ತಾ ಇದೆ. ಅಂದರೆ ಅವರು ನಿಮ್ಮ ಮೇಲೆ ಏನು ದಾಳಿ ಮಾಡ್ತಾ ಇಲ್ಲ, ಅಂದರೆ ದೊಡ್ಡದಾದ ಪ್ರಮಾಣದಲ್ಲಿ ಯಾವುದೇ ರೀತಿ ನಿಮ್ಮ ಮೇಲೆ ಏನೂ ಹಾನಿ ಮಾಡ್ತಾ ಇಲ್ಲ, ಯೋಚಿಸ್ತಾ ಇಲ್ಲ, ಆದರೆ ಸೈಲೆಂಟಾಗಿ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಏನು ಮಾಡ್ತಾ ಇದ್ದೀರಾ, ನಿಮ್ಮ ವರ್ತನೆ ಏನು, ಏನು ಕೆಲಸ ಮಾಡ್ತಾ ಇದ್ದೀರಾ, ಹಾಗೆ ನಿಮ್ಮ ಯೋಜನೆ ಏನು, ನಿಮ್ಮ ಮುಂದಿನ ನಡೆ ಏನು, ನುಡಿ ಏನು ಅನ್ನೋ ರೀತಿಯಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅದರ ಆಧಾರದ ಮೇಲೆ ಕೆಲವು ತೀರ್ಮಾನಗಳನ್ನು ಅವರು ಮುಂದೆ ತಗೊಳ್ಬೋದು. ಆದರೆ ಈಗಂತೂ ಕೆಲವರ ಎನರ್ಜಿಗೆ ಶತ್ರುಗಳ ಸಂಚು ಇಲ್ಲಿ ಯಾವುದೇ ರೀತಿ ದೊಡ್ಡ ಪರಿಣಾಮ ಬೀರ್ತಾ ಇಲ್ಲ. ಅವರು ನೇರವಾಗಿ ಎದುರಿಸಲು ಬರ್ತಾ ಇಲ್ಲ. ನಿಮ್ಮ ಬಗ್ಗೆ ಪರೋಕ್ಷವಾಗಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ, ವಿಚಾರ ಮಾಡ್ತಾ ಇದ್ದಾರೆ. ಅಂದರೆ ಬೇರೆಯವ್ರ ಹತ್ರನೂ ಕೂಡ ನಿಮ್ಮ ಬಗ್ಗೆ ಕೇಳಿ ತಿಳ್ಕೊಳ್ತಾ ಇದ್ದಾರೆ, ಹಾಗೆ ಗಮನಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಕೆಲವು ಜನರು ನಿಮ್ಮ ದೌರ್ಬಲ್ಯ ಹುಡುಕೋ ಪ್ರಯತ್ನ ಕೂಡ ಇದ್ದಾರೆ. ಅಂದರೆ ನೀವೇನಾದರೂ ತಪ್ಪು ಮಾಡ್ತೀರಾ, ಇಲ್ಲ ಅಂದರೆ ಯಾವುದೋ ಒಂದು ದೌರ್ಬಲ್ಯದಿಂದ ನೀವಿದ್ದೀರಾ, ಅಂದರೆ ದೌರ್ಬಲ್ಯ ಅಂದರೆ ನಿಮ್ಮ ಯಾವುದೋ ಒಂದು ವೀಕ್ನೆಸ್ಸನ್ನು ಹುಡುಕ್ತಾ ಇದ್ದಾರೆ. ಅದರ ಆಧಾರದ ಮೇಲೆ ಕೇಳುವ ಪ್ರಯೋಗಗಳನ್ನು ನಡೆಸ್ಬೋದು ಅನ್ನೋ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ಆದರೆ ಎಲ್ಲವೂ ಕೂಡ ನಿಧಾನಗೂಢವಾಗಿ ಅಷ್ಟು ಬಲವಾದ ಹಾನಿ ಮಾಡೋ ಮಟ್ಟಕ್ಕೆ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಯಾಕಂದರೆ ಈ ಸಮಯದಲ್ಲಿ ಗುರುವಿನ ರಕ್ಷಣೆಯಲ್ಲಿ ನೀವಿರೋದ್ರಿಂದ ಅವರು ಏನೇ ನಿಮ್ಮ ಮೇಲೆ ಪರಿಣಾಮ ಕೆಟ್ಟ ದೃಷ್ಟಿ ಬೀರಲಿಕ್ಕೆ ಬಂದರೂ ಕೂಡ ಅದು ಗುರುವಿನ ಮೇಲೆ ಹೋಗ್ತದೆ. ಯಾಕಂದರೆ ಗುರುವಿನ ದೃಷ್ಟಿ ಅವರ ಮೇಲಿದೆ. ಒಟ್ಟಾರೆಯಾಗಿ ಈ ಸಮಯ ಅವರು ನಿಮ್ಮನ್ನು ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ, ಆದರೆ ನಿಮ್ಮ ಲೆವೆಲ್ಗೆ ಬರುವಷ್ಟು ಶಕ್ತಿ ಅವರಲ್ಲಿ ಇಲ್ಲ. ಯಾಕಂದರೆ ಆ ಶಕ್ತಿ ಕುಂದುತ್ತಾ ಇದೆ, ಯಾಕಂದರೆ ನಿಮ್ಮ ಜೊತೆ ಗುರುವಿದ್ದಾರೆ. ಹಾಗೆ ಶತ್ರುಗಳ ಭಯ ಯಾವ ರೀತಿ ನಿಮ್ಮನ್ನು ಕೆಲವೊಂದು ಸಾರಿ ಕಾಡುತ್ತೆ ಅಂದರೆ, ನಿಮ್ಮ ಒಳಗಿನ ಬಲ ಎಲ್ಲೋ ಒಂದು ರೀತಿಯಲ್ಲಿ ಇನ್ನರ್ ಸ್ಟ್ರೆಂತ್ ಕಡಿಮೆ ಆದಂಗೆ, ದುರ್ಬಲತೆ, ಯಾರಾದರೂ ಏನಾದರೂ ಮಾಡಿಬಿಡ್ತಾರಾ, ಕಣ್ಣು ಹಾಕ್ಬಿಡ್ತಾರಾ, ನಮ್ಮ ನೆಮ್ಮದಿ ತುಂಬಿದ ಜೀವನಕ್ಕೆ ಯಾರಾದರೂ ದೃಷ್ಟಿ ಹಾಕ್ಬಿಡ್ತಾರಾ ಅನ್ನೋ ರೀತಿಯಲ್ಲಿ ಭಯ ಇದೆ. ಈ ಭಯ ಪಟ್ಟಾಗಲೇ ಆ ರೀತಿ ನೆಗೆಟಿವ್ ಎನರ್ಜಿ ನಿಮ್ಮ ಬಳಿ ಬೇಗನೆ ಆಕರ್ಷಣೆ ಆಗುತ್ತೆ. ಅಂಥ ಭಯವನ್ನು ದೂರ ಮಾಡಿ, ನೀವು ಒಬ್ಬರೇ ಇಲ್ಲ, ಒಬ್ಬರೇ ಇದ್ದರೂ ಕೂಡ ಸ್ಥಿರವಾಗಿ ನಿಲ್ಲುವಂಥ ಗುಣವನ್ನು ನೀವು ಹೊಂದಲೇಬೇಕು. ನಿಮ್ಮ ಜೊತೆ ಗುರುವಿದ್ದಾರೆ, ನಿಮ್ಮ ಜೊತೆ ಭಗವಂತನ ಶಕ್ತಿ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಎಲ್ಲದಕ್ಕಿಂತ ಮಿಗಿಲಾಗಿ ನಿಮ್ಮೊಳಗೂ ಕೂಡ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ನೀವು ಜಾಗೃತಗೊಳಿಸ್ಕೊಳ್ಬೇಕು. ಅದನ್ನು ಯಾವತ್ತೂ ವೀಕ್ ಆಗಿ ನೋಡಬಾರ್ದು.
ರಕ್ಷಣೆಯ ಅವಶ್ಯಕತೆ ಕೂಡ ಇಲ್ಲಿ ಹೆಚ್ಚಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ನೀವು ಸ್ವಲ್ಪ ಮೌನವಾಗಿರಿ, ಹಾಗಂತ ತುಂಬ ಜನರ ಜೊತೆ ಬೆರೆಯೋದು ಬೇಡ. ಹಾಗೆ ತುಂಬ ಕತ್ತಲಾದ ನಂತರ ಅಂದರೆ ಭಯಪಡಿಸ್ತಾ ಇಲ್ಲ, ಯಾರೊಟ್ಟಿಗೂ ಓಡಾಡೋದು ಬೇಡ ಅನ್ನೋ ರೀತಿಯಲ್ಲಿ ಬರ್ತದೆ. ಎಲ್ಲರ ಜೊತೆ ಹೆಚ್ಚು ನಿಮ್ಮ ಕೆಲವು ಸ್ವಂತ ವಿಚಾರಗಳನ್ನು ಶೇರ್ ಮಾಡೋದಂತೂ ಬೇಡವೇ ಬೇಡ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಎಷ್ಟು ಕೆಲಸ ಇದೆಯೋ ಅಷ್ಟು ಹೊರಗಡೆ ಓಡಾಟ ತಿರುಗಾಟ ಇರಲಿ. ಹಾಗೆ ಧ್ಯಾನ ಪ್ರಾರ್ಥನೆ ನಿಮ್ಮೊಳಗಿನ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇದರ ಕಡೆ ಗಮನ ಕೊಡಿ. ಒಬ್ಬರ ಮಾತು ಕೇಳಿ ತಕ್ಷಣ ಆದರೆ ನಂಬೇಡಿ. ಮೌನವಾಗಿದ್ದೀರಾ, ಮೌನವಾಗಿರ್ತೀರಾ, ಮೌನವಾಗಿರಿ. ಇದು ನಿಮ್ಮ ದೊಡ್ಡ ಶಸ್ತ್ರವಾಗುತ್ತೆ. ಯಾವ ಸಮಯದಲ್ಲಿ ಆ ಮೌನ ಶಕ್ತಿಯಾಗಿ ಬದಲಾಗುತ್ತೆ ಅಂತೇಳಿ ನಿಮಗೆ ಮುಂದೆ ಗೊತ್ತಾಗುತ್ತೆ. ಹಾಗಾಗಿ ಈಗ ಸ್ವಲ್ಪ ಮೌನವಾಗಿರಿ. ಕಿರ್ಚಾಡೋದು ಕೂಗಾಡೋದು ಬೇಡ. ಇದು ನಿಮ್ಮ ಶಕ್ತಿಯನ್ನು ಅಂದರೆ ನಿಮ್ಮಿಂದ ದೂರ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಕೆಲವೊಂದು ವಿಚಾರಗಳಿಂದ ಸಮಸ್ಯೆಗಳಿಂದ ಹೊರಬರೋ ದಾರಿಯನ್ನು ನೀವು ಹುಡುಕ್ತಾ ಇದ್ದೀರಲ್ಲ, ಖಂಡಿತ ಆ ದಾರಿ ಸ್ಪಷ್ಟವಾಗಿದೆ. ಈಗ ಅದಕ್ಕೆ ಒಬ್ಬರು ಸಹಾಯ ಕೂಡ ಸಿಗ್ತಾ ಇದೆ. ಹಾಗೆ ಒಬ್ಬರು ಇಲ್ಲಿ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ, ಅದರ ಸೂಚನೆ ನಿಮಗೆ ಗೊತ್ತಾಗ್ತಾ ಇದೆ. ಅವರು ಬರಬೇಕು ಅಂತ ಬಯಸ್ತಾ ಇದ್ದಾರೆ. ಆದರೆ ನೀವೀಗ ಭಯ ಪಡ್ತಾ ಇದ್ದೀರಾ, ಅವರನ್ನು ನನ್ನ ಜೀವನಕ್ಕೆ ಬಿಟ್ಕೊಳ್ಳೋದೋ ಬೇಡೋ ಅನ್ನೋ ರೀತಿಯಲ್ಲಿ ಕೂಡ ಯೋಚಿಸ್ತಾ ಇದ್ದೀರಾ. ನಿಮ್ಮ ಆತ್ಮಸಾಕ್ಷಿಯ ಮೇಲೆ ನೀವು ನಿರ್ಧಾರವನ್ನು ತಗೊಳ್ಬೇಕು. ಹಾಗೆ ಧ್ಯಾನ ಮಾಡಿ. ಈ ಸಮಯದಲ್ಲಿ ಯಾವ ವಿಚಾರ ನಿಮಗೆ ಗೊಂದಲಕ್ಕೆ ದೂಡಿದೆಯಲ್ಲ ಆ ವಿಚಾರವನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿದರೆ ಖಂಡಿತ ಅದಕ್ಕೆ ಮರು ಉತ್ತರ ಅವರಿಂದ ನಿಮಗೆ ಸಿಗುತ್ತೆ. ಯಾಕಂದರೆ ಅವ್ರು ನಿಮಗೆ ಕಮ್ಯುನಿಕೇಟ್ ಆಗಿದ್ದಾರೆ, ಕನಸುಗಳ ಮೂಲಕ ಆಗಿರ್ಬೋದು, ಇಲ್ಲ ಯಾರದ್ದೋ ಮೂಲಕ ಆಗಿರ್ಬೋದು. ಒಟ್ಟಾರೆಯಾಗಿ ಅವರು ಆ ಒಂದು ವಿಚಾರಕ್ಕೆ ಸಹಾಯ ಮಾಡ್ತಾರೆ, ಒಂದು ತಿರುವನ್ನು ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹೊರಗಿನ ಜಗಳಕ್ಕೆ ಹೋಗಲೇಬೇಡಿ ಅನ್ನೋ ರೀತಿಯಲ್ಲಿ ಬರ್ತದೆ. ನಿಮ್ಮ ಆತ್ಮವಿಶ್ವಾಸದ ಮೇಲೆ ಫೋಕಸ್ ಮಾಡುವ ಸಮಯ ಇದಾಗಿದೆ. ಸ್ವಲ್ಪ ದೂರ ಉಳಿದುಕೊಂಡು ಅಬ್ಸರ್ವ್ ಮಾಡಿ, ಹಾಗಂತ ಹತ್ತಿರ ಹೋಗೋದು ಬೇಡ. ಸಮಯ ಬಂದರೆ ಸತ್ಯ ತಾನಾಗಿ ಹೊರಗೆ ಬಂದೇ ಬರುತ್ತೆ. ನೀವು ಅದನ್ನು ಕೆದಕುವ ಗೋಜಿಗೆ ಹೋಗಿ ಅಲ್ಲಿ ಏನಾದರೂ ಗಲಾಟೆ ಮಾಡ್ಕೊಳ್ಳೋದು ಬೇಡ. ಸತ್ಯ ಯಾವಾಗಲಿದ್ರೂ ಬೆಂಕಿಯ ಥರ ಅದು ಖಂಡಿತ ಹೊರಗೆ ಬಂದೇ ಬರುತ್ತೆ. ಅದನ್ನು ಬಹಳ ಹೊತ್ತು ಹಿಡಿದಿಡಲು ಸಾಧ್ಯವಿಲ್ಲ. ನೀವು ಒಬ್ಬರೇ ಇದ್ದರೂ ಕೂಡ ದಾರಿ ತಪ್ಪೋದಿಲ್ಲ. ಯಾಕಂದರೆ ಗುರುವಿನ ಮಾರ್ಗದರ್ಶನ ರಕ್ಷಣೆ ಬೆಳಕಾಗಿ ನಿಮ್ಮನ್ನು ರಕ್ಷಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಶತ್ರುಗಳು ನಿಮ್ಮನ್ನು ಕುಗ್ಗಿಸಲು ಆಗೋದೇ ಇಲ್ಲ. ಯಾಕಂದರೆ ನೀವು ಆಲ್ರೆಡಿ ಜಾಗೃತಿಯಾಗಿದ್ದೀರಾ. ಈ ಸಮಯದಲ್ಲಿ ಇದೊಂದು ಪಾಸಿಟಿವ್ ಎನರ್ಜಿ ತರುವಂತಹ ಕೆಲಸಗಳು ಉದ್ದೇಶಗಳು ನಿಮ್ಮಲ್ಲಿ ಹೆಚ್ಚಾಗ್ತಾ ಇರೋದ್ರಿಂದ ಭಯಪಡುವ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ನಿಮ್ಮ ಮನಸ್ಸಿನ ಶಾಂತಿಯೇ ನಿಮ್ಮ ಬಲ. ಹಾಗಾಗಿ ಸಿಟ್ಟಿನ ಕೈಗೆ ಬುದ್ಧಿ ಕೊಡೋದು ಬೇಡ. ಅದೇ ನಿಮಗೆ ಒಂದು ಶಾಂತಿಯ ವಿಚಾರ ನಿಮಗೆ ಗೆಲುವಿನ ದಾರಿಯನ್ನು ತೋರಿಸುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಕೆಲವರ ಎನರ್ಜಿಯ ಪ್ರಕಾರ ಅವಕಾಶಗಳು ತುಂಬ ಇದ್ದಾವೆ, ಆದರೆ ಆಯ್ಕೆ ಸರಿಯಾಗಿರಬೇಕು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಂಬಿದ ಗುರುವಾಗಿರ್ಬೋದು, ದೈವಶಕ್ತಿಗಳಾಗಿರ್ಬೋದು, ಬ್ರಹ್ಮಾಂಡದ ಶಕ್ತಿಗಳಾಗಿರ್ಬೋದು, ಪ್ರಕೃತಿಯ ಶಕ್ತಿಗಳಾಗಿರ್ಬೋದು, ಎಲ್ಲವೂ ಹಲವಾರು ದಾರಿಗಳಲ್ಲೂ ನಿಮಗೆ ಒಂದು ಒಳ್ಳೆಯ ಅವಕಾಶಗಳನ್ನು ತೆರೆದಿದೆ. ಆದರೆ ಯಾವುದು ನಿಮಗೆ ನಿಜವಾದುದು ಅನ್ನೋದನ್ನು ನೀವೇ ಆಯ್ಕೆ ಮಾಡ್ಕೊಳ್ಬೇಕು. ಅಂದರೆ ನಿಮಗೆ ಯಾವುದು ಶೂಟ್ ಆಗುತ್ತೆ ಅದನ್ನು ನೀವು ತೊಗೊಳ್ಬೇಕಾಗತ್ತೆ. ಹೊಸ ಅವಕಾಶಗಳು ಎದುರಾಗ್ತಾ ಇದ್ದಾವೆ. ಹಾಗಾಗಿ ಐಡಿಯಾಗಳು ಕೂಡ ನಿಮಗೀಗ ಬರ್ತಾ ಇದ್ದಾವೆ. ಕೆಲವರು ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ಅಥವಾ ಸಪೋರ್ಟ್ ಕೂಡ ಕೊಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಿದೆ. ತಗೊಳ್ಳಿ ಸಪೋರ್ಟನ್ನು, ಅದು ಗುರುವಿನ ಆಶೀರ್ವಾದವಾಗಿದೆ. ಮನಸ್ಸಿಗೆ ಇಷ್ಟವಾದ ಒಂದು ಕೆಲಸ ಅಥವಾ ಪ್ರಾಜೆಕ್ಟ್ ಆರಂಭವಾಗುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಿದೆ. ನಿಮ್ಮ ಇಚ್ಛೆ, ಒಂದು ವಿಶ್ ಆದಷ್ಟು ಬೇಗನೆ ಪೂರ್ಣಗೊಳ್ಳಕ್ಕೆ ಶುರು ಮಾಡ್ತಾ ಇದೆ. ಅಂದರೆ ಸಿದ್ಧತೆ ಇದೆ, ಪೂರ್ಣವಾಗೋ ಚಾನ್ಸ್ ಕೂಡ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾವುದೇ ಒಂದು ವಿಚಾರ, ನಿಮ್ಮ ವೈಯಕ್ತಿಕ ವಿಚಾರ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ವಿಚಾರದಲ್ಲಾಗಿರ್ಬೋದು, ನಿಮ್ಮ ಎದುರಿಗೆ ಹಲವು ಆಯ್ಕೆಗಳು ಈಗಿದ್ದಾವೆ. ಆದರೆ ಎಲ್ಲವೂ ನಿಜವಾಗೋದಿಲ್ಲ. ಕೆಲವೊಂದು ಸಾರಿ ಮಾಯೆ ರೀತಿ ಕೂಡ ಕೆಲವು ಬಂದಿದ್ದಾವೆ. ಆದರೆ ಎಲ್ಲವೂ ನಿಮಗೆ ಸಿಗೋದಿಲ್ಲ. ಯಾವುದು ನಿಮಗೆ ಒಳ್ಳೆಯದೋ ಅದನ್ನೇ ಗುರುವು ಆಯ್ಕೆ ಮಾಡಿಕೊಡ್ತಾರೆ. ಗೊಂದಲಕ್ಕೆ ಅಂದರೆ ಸಂಶಯಕ್ಕೆ ಜಾರಬೇಡಿ. ತೀರ್ಮಾನ ತಗೊಳ್ಳೋದು, ಅವಕಾಶಗಳನ್ನು ಹುಡುಕೋದು, ಆರಿಸ್ಕೊಳ್ಳೋದು ಕಷ್ಟ ಆಯಿತು ಅಂದರೆ ಅದನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ. ಅವರ ಸಹಾಯ ನಿಮಗೆ ಸಿಗುತ್ತೆ. ಅಂದರೆ ಹೊಳೆಯೋದೆಲ್ಲ ಬಂಗಾರ ಅಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಅಂದರೆ ನಿಮ್ಮ ಎದುರಿಗೆ ಸಾಕಷ್ಟು ಅವಕಾಶಗಳಿದ್ದಾವೆ. ಅದು ಮದುವೆ ಅವಕಾಶ ಆಗಿರ್ಬೋದು, ಇನ್ಯಾವುದೋ ರೀತಿಯಲ್ಲಿ ಕೆಲಸದ ವಿಚಾರ, ಮನೆ ಆಯ್ಕೆ ಮಾಡ್ಕೊಳ್ತಾ ಇದ್ದೀರಾ, ಇಲ್ಲ ಜಮೀನು ಖರೀದಿ ಆಗಿರ್ಬೋದು, ಇನ್ಯಾವುದೇ ರೀತಿ ಒಂದು ವಿಚಾರದಲ್ಲಿ ನೀವು ಮುಂದೆ ಹೋಗಬೇಕು ಅಂತೇಳಿ ಬಯಸ್ತಾ ಇದ್ದೀರಾ ಅಂದರೆ ಇಲ್ಲಿ ಹೊಳೆಯೋದೆಲ್ಲ ಬಂಗಾರ ಅಲ್ಲ. ಹಾಗಾಗಿ ಸ್ವಲ್ಪ ಚರ್ಚೆ ಮಾಡಿ ಹೆಜ್ಜೆ ಇಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಇಲ್ಲಿ ಬ್ಲೆಸ್ಸಿಂಗ್ ಎನರ್ಜಿ ಕೂಡ ನಿಮಗೆ ಕನೆಕ್ಟ್ ಆಗ್ತಾ ಇರೋದ್ರಿಂದ ಗುರುವು, ಬ್ರಹ್ಮಾಂಡದ ಶಕ್ತಿಗಳು ನಿಮಗೆ ಬೇಕಾದ ದಾರಿ ತೋರಿಸಲು ಕೆಲವು ಸಿಗ್ನಲ್ಗಳನ್ನು ಕೊಡ್ತಾ ಇದ್ದಾವೆ. ಸರಿಯಾದ ಜನರು ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡ್ತಾರೆ. ಒಂದು ಕೆಲಸ ನಿಧಾನವಾಗಿದ್ದರೂ ಸಕ್ಸಸ್ಗೆ ಸೆಟ್ ಆಗ್ತಾ ಇದೆ. ಯಾವ ಕೆಲಸಗಳನ್ನು ಕಾರ್ಯರೂಪಕ್ಕೆ ತರಬೇಕು ಅಂತೇಳಿ ನೀವು ಬಯಸ್ತಾ ಇದ್ರಲ್ಲ, ಅದು ಈ ತಿಂಗಳಲ್ಲೇ ಪೂರ್ಣಗೊಳ್ಳುತ್ತೆ. ಅಂದರೆ ಮೇ ತಿಂಗಳ ಎಂಡೊಳಗೆ ಪೂರ್ಣಗೊಳ್ಳುತ್ತೆ. 1 ಅಥವಾ 2 ಮುಖ್ಯ ಗುರಿಯ ಮೇಲೆ ಫೋಕಸ್ ಮಾಡೋದು ಬಹಳ ಉತ್ತಮ ಅನ್ನೋ ರೀತಿಯಲ್ಲಿ ಬರ್ತದೆ. ಹೆಚ್ಚು ಆಯ್ಕೆಗಳಲ್ಲಿ ತಲೆ ಕೆಡಿಸಿಕೊಳ್ಳೋದು ಬೇಡ. ಕ್ರಿಯೇಟಿವ್ ಕೆಲಸಗಳು ಅಂದರೆ ಕಂಟೆಂಟ್ ರೈಟಿಂಗ್ ಆಗಿರ್ಬೋದು, ಹೊಸ ಐಡಿಯಾಗಳನ್ನಾಗಿರ್ಬೋದು, ಹಾಗೆ ಇನ್ಯಾವುದೋ ರೀತಿಯಲ್ಲಿ ನಿಮ್ಮ ಮನಸ್ಸಿನ ಇಚ್ಛೆಯ ಕೆಲಸ, ಅಂದರೆ ನೀವು ತುಂಬ ಕನಸು ಕಂಡಿದ್ರಿ, ಅಲ್ಲಿ ಅಂದರೆ ನಿಮ್ಮೊಳಗೆ ಆ ಕಲೆ ಇದೆ, ಅದನ್ನು ಹೊರಹೊಮ್ಮಿಸೋ ವಿಚಾರದಲ್ಲಿ ನೀವು ಸೂಕ್ತವಾದ ಸಲಹೆಯನ್ನು ಅಂದರೆ ಮುಂದೆ ಹೋಗಲಿಕ್ಕೆ ಸರಿಯಾದ ಸಮಯ ಇದೆ. ಖಂಡಿತ ಸೂಕ್ತ ಕಾಲ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ.
ಏನೇ ಮಾಡೋದಕ್ಕಿಂತ ಮೊದಲು ನಿಮ್ಮ ಒಳಗಿನ ಧ್ವನಿಯನ್ನು ನೀವು ಕೇಳಬೇಕು, ಅದೇ ನಿಮ್ಮನ್ನು ಗೈಡ್ ಮಾಡುತ್ತೆ. ಕೆಲವು ವಿಚಾರಗಳಲ್ಲಿ ಕೆಲವರು ಮಾತನ್ನು ನಂಬೋದು ಬೇಡ, ತಕ್ಷಣ ನಿರ್ಧಾರವನ್ನು ಕೂಡ ತಗೊಳ್ಳೋದು ಬೇಡ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಂತ ಇಲ್ಲಿ ಏನಾಗುತ್ತೋ ಏನೋ ಅನ್ನೋ ರೀತಿಯಲ್ಲಿ ಭಯದಿಂದ ಡಿಲೇ ಕೂಡ ಮಾಡೋದು ಬೇಡ, ಆ್ಯಕ್ಷನ್ ಕೂಡ ಬೇಗನೆ ತಗೊಳ್ಬೇಕು. ನಿಮ್ಮ ಬೆನ್ನಿಗೆ ಗುರುವಿನ ಶಕ್ತಿ ಜೊತೆಯಾಗಿದೆ, ಮಾರ್ಗದರ್ಶನ ಎದುರಾಗಿದೆ. ಖಂಡಿತ ಸ್ಪಷ್ಟವಾಗಿ ನೋಡಿದರೆ ಮಾತ್ರ ಅವರ ಆಶೀರ್ವಾದ ನಿಮಗೆ ನಿಮ್ಮ ಜೀವನದಲ್ಲಿ ಕೆಲವು ಕೆಲಸಗಳು ಕೈಗೂಡೋದ್ರ ಜೊತೆಗೆ ಕಾಣುತ್ತೆ. ಕೆಲಸಗಳು ಮಾತ್ರ ಸಿಗಬೇಕು ಅಂತ ಅಲ್ಲ, ನಿಮ್ಮನ್ನು ನೀವು ಯಾವಾಗ ತಿದ್ಕೊಂಡು ನಿಮ್ಮನ್ನು ನೀವು ಸರಿಯಾದ ಶಿಸ್ತಿನೊಂದಿಗೆ ಸರಿಯಾದ ದಾರಿಗೆ ತಗೊಂಡು ಹೋಗ್ತಾ ಇದ್ದೀರಾ ಅಂದರೆ ಅಲ್ಲೂ ಕೂಡ ಗುರುವಿನ ಆಶೀರ್ವಾದ ನಿಮ್ಮ ಜೊತೆ ಇದೆ, ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ತಿಂಗಳ ಮೊದಲು ನಿಮಗೆ ಸ್ವಲ್ಪ ಕಿರಿಕಿರಿ ಆಗಿದ್ರು ಕೂಡ ಎಂಡಲ್ಲಿ ನೀವು ಸ್ವಲ್ಪ ರಿಲೀಫ್ ಮಾಡ್ತಾಯಿದ್ರೆ ಅದರ ಈಗ ನೆಕ್ಸ್ಟ್ ಮೇ ತಿಂಗಳಲ್ಲಿ ನೀವು ಅದರ ಫಲವನ್ನು ಪಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೆ ನಿಮ್ಮ ಮಕ್ಕಳ ತಂದೆ ತಾಯಿ ಹಿರಿಯರ ಒಂದು ಆರೋಗ್ಯದ ಕಡೆ ಕೂಡ ಗಮನ ಕೊಡಿ. ನೀರನ್ನು ಹೆಚ್ಚಾಗಿ ಕುಡಿರಿ, ಶಿಸ್ತು, ಸ್ವಲ್ಪ ಓಡಾಟ, ಹಾಗೆ ಮಾತುಕತೆ, ಒಡನಾಟ, ಪ್ರೀತಿಯ ಹಂಚುವಿಕೆ ಇವೆಲ್ಲವೂ ನಿಮ್ಮ ಜೀವನದಲ್ಲಿ ಇದ್ದಾಗ ಒತ್ತಡ ಕಡಿಮೆ ಆಗುತ್ತೆ. ಅಂದರೆ ಬರೀ ಕೆಲಸನೇ ಮಾಡ್ತಾ ಇರೋದು, ಒಂದೇ ಆಲೋಚನೆ, ಮುಂದಿನ ಭವಿಷ್ಯ ಏನು, ಅದು ಇದು ಅಂಥೇಳಿ ತುಂಬ ಒತ್ತಡದಲ್ಲಿದ್ದರೆ ನೀವು ಯಾವುದನ್ನು ಪಡ್ಕೊಳ್ಳೋಕೆ ಆಗೋದೇ ಇಲ್ಲ. ಅದೇ ಒತ್ತಡದಲ್ಲಿ ಇದ್ಬಿಡ್ತೀರಾ, ಆ ಒತ್ತಡದಿಂದ ಹೊರಗೂ ಬರೋಕ್ಕಾಗೋದಿಲ್ಲ, ಅಲ್ಲಿ ನಿಮಗೇನೂ ಸಿಗೋದು ಇಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಹೊರಗಡೆ ಸ್ವಲ್ಪ ತಿರುಗಾಟ ಮಾಡಿ, ದೇವಸ್ಥಾನಗಳಿಗೆ ಹೋಗೋದಾಗಿರ್ಬೋದು, ಇಲ್ಲ ಈಗ ಸ್ವಲ್ಪ ಎಲ್ಲಾದರೂ ಹೊರಗಡೆ ತಿರುಗಾಟ ಮಾಡೋದು ಉತ್ತಮ ಅನ್ನೋ ರೀತಿಯಲ್ಲಿ ಬರ್ತದೆ. ಆದರೆ ಶಿಸ್ತಿರಲಿ, ಆಹಾರದಲ್ಲಿ ತುಂಬ ಅಂದರೆ ಏನಾದರೂ ಸಿಗುತ್ತಲ್ಲ ಅದನ್ನೆಲ್ಲ ತಿನ್ನೋದು ಬೇಡ ಅನ್ನೋ ರೀತಿಯಲ್ಲಿ ಬರ್ತದೆ. ಹಿತಮಿತ ಆಹಾರ, ಹಿತಮಿತ ವ್ಯಾಯಾಮದೊಂದಿಗೆ ನೀವು ನೀರನ್ನು ಹೆಚ್ಚಾಗಿ ಕುಡೀರಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಕೆಲವರಿಗೆ. ಅಂದರೆ ಕೆಲವರಿಗೆ ಏನೋ ಮೈ ಕಡ್ತಾ ಬರ್ತಾ ಇರ್ಬೋದು, ಇಲ್ಲ ಯಾವುದೋ ರೀತಿಯಲ್ಲಿ ಒಂದು ಗುಪ್ತಾಂಗದ ಸೋಂಕಿರ್ಬೋದು, ಈ ರೀತಿ ಕೆಲವು ಚಿಹ್ನೆಗಳು ಕಾಣಿಸ್ಕೊಳ್ತಾ ಇರೋದ್ರಿಂದ ನೀರನ್ನು ಹೆಚ್ಚಾಗಿ ಕುಡಿ, ಆರೋಗ್ಯದ ಕಡೆ ಗಮನ ಕೊಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಿಮ್ಮ ಎದುರಿಗೆ ಒಂದು ವಿಚಾರ ನಡೀತಾ ಇದೆ, ಅದು ಸ್ಪಷ್ಟತೆ ಸಿಗ್ತಾ ಇಲ್ಲ, ಸತ್ಯ ಏನು ಅಂತೇಳಿ ಗೊತ್ತಾಗ್ತಾ ಇಲ್ಲ, ಹಾಗಂತ ನೀವು ಅದರಲ್ಲಿ ತೀರ್ಮಾನ ಹೇಳೋಕ್ಕೂ ಆಗ್ತಾ ಇಲ್ಲ, ತುಂಬ ಕಷ್ಟ ಆಗ್ತಾ ಇದೆ ಈ ಸಮಯದಲ್ಲಿ. ಆದರೆ ಈ ವಿಚಾರವನ್ನು ಗುರುವಿನ ಶರಣದಲ್ಲಿಟ್ಟು ಶರಣಾದರೆ ಖಂಡಿತವಾಗಿಯೂ ನಿಮಗೆ ಬೇಗನೆ ಅದರಲ್ಲಿ ತೀರ್ಪು ತಗೊಳ್ಳೋಕ್ಕೆ ಸಾಧ್ಯ ಆಗತ್ತೆ. ಇಲ್ಲಾಂದರೆ ಅಲ್ಲಿ ಏನಾದರೂ ಒಂದು ಗೌಜು ನಡೆದು ಆ ಒಂದು ಸತ್ಯ ಹೊರಗೆ ಬರುತ್ತೆ, ಅದರಿಂದ ನೀವು ತೀರ್ಮಾನಗಳನ್ನು ತಗೊಳ್ಳೋಕ್ಕೆ ಸಹಾಯ ಮಾಡ್ತಾರೆ. ಅಂದರೆ ಗುರು ಇಲ್ಲಿ ನಿಮಗೆ ಸಹಾಯ ಮಾಡ್ತಾರೆ, ಯಾಕಂದರೆ ನಿಮಗೆ ಕಾಣದೇ ಇರೋದು ಅವರಿಗೆ ಕಾಣಿಸ್ತಾ ಇದೆ. ಹಾಗಾಗಿ ಈಗ ಗೊಂದಲದಲ್ಲಿದ್ದೀರಲ್ಲ, ಆ ವಿಚಾರವನ್ನು ನೀವು ಬಾಬಾರವರ ಪಾದಗಳಿಗೆ ಅರ್ಪಣೆ ಮಾಡಿ, ಹಾಗೆ ಕೋರ್ಟು ಕಚೇರಿ ವಿಚಾರದಲ್ಲಿ ನೀವು ಸಂಕಲ್ಪ ಮಾಡಿ ಗುರುವಿನ ಸೇವೆ ಮಾಡಿದರೆ ಖಂಡಿತವಾಗಿಯೂ ಆ ಗುರು ನ್ಯಾಯದಲ್ಲಿ ನಿಮಗೆ ಗೆಲುವನ್ನು ತಂದುಕೊಡ್ತಾರೆ. ನಿಮ್ದೇನಾಗಿತ್ತೋ ಅದನ್ನು ಪಡ್ಕೊಳ್ಳೋಕ್ಕೆ ಸಹಾಯ ಮಾಡ್ತಾರೆ. ಮನಸ್ಸು ಎಷ್ಟೇ ಪ್ರಫುಲ್ಲತೆಯಿಂದ ಉತ್ಸಾಹದಿಂದ ಇಟ್ಕೊಳ್ಬೇಕು ಅಂದರೂ ಕೂಡ ಎಲ್ಲೋ ಒಂದು ರೀತಿಲಿ ಖಿನ್ನತೆ, ಮುಂದಿನ ಭವಿಷ್ಯದ ಕುರಿತು ಎಲ್ಲೋ ಒಂದು ರೀತಿಲಿ ಯೋಚನೆ ನಿಮ್ಮನ್ನು ಕಾಡ್ತಾ ಇದೆ. ಆ ಯೋಚನೆ ಮಾಡಿದ ತಕ್ಷಣ ಆ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಯೋಚನೆ ಮಾಡಬೇಕು ಒಂದು ಒಳ್ಳೆಯ ಉದ್ದೇಶದೊಂದಿಗೆ, ಖಂಡಿತ ಆಗ ಆ ಯೋಜನೆ ಫಲ ಕೊಡುತ್ತೆ, ಮ್ಯಾನಿಫೆಸ್ಟ್ ಆಗುತ್ತೆ ಅನ್ನೋ ರೀತಿಲಿ ಗುರುವು ಸೂಚಿಸ್ತಾರೆ. ಇವತ್ತಿನ ಎನರ್ಜಿಯ ರೀಡಿಂಗ್ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿದ್ರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣವಾ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.